चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपदं देवं वन्दे सिद्धारूढमहं भजे। जगदादि जगद्गुरु अद्वैत सार्वभौम सद्गुರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 6ನೇ ಅಧ್ಯಾಯದ 30ನೇ ಸೂತ್ರ 30ನೇ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಈ 29ನೇ ಸೂತ್ರದಲ್ಲಿ ಶ್ರೀಕೃಷ್ಣ ಭಗವಂತನು ಅರ್ಜುನನಿಗೆ ಉಪದೇಶವನ್ನು ಮಾಡುವಾಗ ಪ್ರತಿಯೊಬ್ಬರು ಕೂಡ ಶಾಸ್ತ್ರವನ್ನು ಹೇಳುವವರು ಅಥವಾ ಕೇಳುವವರು ಎಲ್ಲರೂ ನಾವು ಜ್ಞಾನಿಗಳು ಹೌದೇ ಅಥವಾ ಅಲ್ಲವೇ ಎಂಬುದನ್ನು ನಮ್ಮಷ್ಟಕ್ಕೆ ನಾವು ಪರೀಕ್ಷೆಯನ್ನು ಮಾಡಿಕೊಳ್ಳಬೇಕು. ನಾನು ನಿನ್ನೆ ಹೇಳೇನೆ, ಯಾರು ಪರೀಕ್ಷೆಯನ್ನು ಬರೆದಾಗ ಮಾರ್ಕ್ಸ್ ಇನ್ನೊಬ್ಬರು ಹಾಕೋರು, ಆ ಮಾರ್ಕ್ಸನ್ನು ನೋಡಿ ಇವನು ಪಾಸು ಇವನು ಫೇಲ್ ಅಂತ ನಿರ್ಣಯ ಮಾಡಕ್ಕೆ ಬರ್ತದೆ. ಆದರೆ ಆತ್ಮಜ್ಞಾನಕ್ಕೆ ಯಾರ ಸರ್ಟಿಫಿಕೇಟ್ ಬೇಕಾಗಿಲ್ಲ, ಹೊರಗಡೆ ಪರೀಕ್ಷೆ ಬೇಕಾಗಿಲ್ಲ. ಇನ್ನೊಬ್ಬರು ಇವನು ಆತ್ಮಜ್ಞಾನಿ ಆಗಲಿ ಅಂತ ಆಶೀರ್ವಾದದಿಂದನೂ ಆಗೋದಲ್ಲ, ಸ್ವಯಂ ಪ್ರಯತ್ನ ಸಾಧನೆಯಿಂದ, ಗುರು ಕರುಣೆಯಿಂದ. ಹೀಗೆ ತಿಳ್ಕೋಬೇಕಾದ್ರೆ ಏನು ಮಾಡಬೇಕು ಅಂದರೆ, ಒಂದೇ ಒಂದು ಅಕಲ್ಪಿತವಾದ ಆತ್ಮ, ಅಕಲ್ಪಿತವಾದದ್ದು ಆತ್ಮ, ಕಲ್ಪಿತಕ್ಕೆ ಒಳಗಾದದ್ದು ಪ್ರಪಂಚ. ಈ ಕಲ್ಪಿತವಾದ ಸಾಕ್ಷಾತ್ ಪ್ರಪಂಚ ಪ್ರತ್ಯಕ್ಷ ಕಾಣ್ತದಿಲ್ಲ, ಕಂಡರೂ ಕೂಡ ಮಿಥ್ಯೆಯಾಗಿರುವುದೆಂದು, ಕಂಡರೂ ಇದು ಸುಳ್ಳೆಂದು, ತ್ರಿಕಾಲದಲ್ಲಿ ಅತ್ಯಂತ ಅಭಾವವಾಗಿದೆ ಎಂದು, ಸಾಕ್ಷಿ ಆತ್ಮನೊಬ್ಬನ ಸತ್ಯ, ಇದು ಜ್ಞಾನದ ಚಿಹ್ನೆ, ಅಂಥವನು ಎಲ್ಲೆಲ್ಲಿ ನೋಡಿದರೂ ಕೂಡ ಬ್ರಹ್ಮವೇ ಎಂದು, ಎಲ್ಲಿ ನೋಡಿದರೂ ಅಲ್ಲಿ ಬ್ರಹ್ಮನೇ ಕಾಣಬೇಕು. ಇದಕ್ಕೆ ಅದು ಕಾಣದೇ ಇದ್ದರೆ ಅಪೂರ್ಣ ಜ್ಞಾನ, ಕಂಡರೆ ಪೂರ್ಣ ಜ್ಞಾನ. ಬಸವಾನಂದರು ಮಹಾಜ್ಞಾನಿಗಳು, ಅವರೆಲ್ಲ ಹೇಳ್ತಿದ್ರು ಶಾಸ್ತ್ರದಲ್ಲಿ. ಅವರ ಹೆಸರು ಹೇಳಿ ಅವ್ರ ಕಡೆಯಿಂದ ಶಾಸ್ತ್ರ ಕೇಳಿ ಅಂದರೆ ಎಲ್ಲರೂ ಅವ್ರಂಗೆ ಆಗ್ತಾರಂತ ಹೇಳೋರೋಕ್ಕೂ ಬರಂಗಿಲ್ಲ, ಕೇಳೋದಕ್ಕೂ ಬರಂಗಿಲ್ಲ.
ಅವರು ತಮ್ಮ ಹಿಂಗ ನೋಡ್ತಾ ನೋಡ್ತಾ ಹಿಂಗೆ ನೋಡಿದ್ರೆ ದೃಷ್ಟಿ 4-5 ನಿಮಿಷದಲ್ಲಿ ನಮಗೇನು ಕಾಣಬಾರದು, ಬರೇ ಬೈಲೆ ಕಾಣಬೇಕಂತಿದ್ರು ಅವರು. ಅಂದ್ರೆ ಏನರ್ಥ? ಮಿಥ್ಯವಾದದ್ದು ಏನು ಕಾಣಬಾರದು ಶರೀರ. ಇದಕ್ಕೆ ಬ್ರಹ್ಮಾಕಾರ ವೃತ್ತಿ ಅಂತಾರೆ. ಹಾಗಾಗಿ ಮುಂದಿನ ಶ್ಲೋಕದಲ್ಲಿ ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಯ ಅಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ ಅಂತ ಈ 30ನೇ ಶ್ಲೋಕದಲ್ಲಿ ಈ ಉಪದೇಶವನ್ನು, ಈ ಶ್ಲೋಕವನ್ನು ಉಪದೇಶ ಮಾಡುವಾಗ ಶ್ರೀಕೃಷ್ಣ ಭಗವಂತನು ಸರ್ವರ ಆತ್ಮ ಸ್ವರೂಪನಾಗಿದ್ದು ಸರ್ವಾತ್ಮಕ ಬೋಧೆಯನ್ನು ಬೋಧಿಸುತ್ತಾನೆ. ಬೋಧದಲ್ಲಿ ಬಹಳ ಪ್ರಕಾರ ಸರಿಯಾಗಿ ಶಾಸ್ತ್ರ ಕೇಳಿದವರಿಗೆ ಇದು ಮಾತ್ರ ಗೊತ್ತಾಗ್ತದೆ. ಉಪದೇಶದಲ್ಲಿ ಎಷ್ಟು ಪ್ರಕಾರ, ಸರ್ವಾತ್ಮಕ ಬೋಧೆ ಬೇರೆ, ನೇತ್ಯಾತ್ಮಕ ಬೋಧೆ ಬೇರೆ. ಅದು ವೃತ್ತಿ ಅಂದಗಳೇ ವೃತ್ತಿ ಅಂದ್ರದು ಯಾವ ವೃತ್ತಿ ಗೊತ್ತಾಗೋದು? ಸರ್ವಾತ್ಮಕ ಬೋಧೆ ವೃತ್ತಿನೋ ನೇತ್ಯಾತ್ಮಕ ಬೋಧೆ ವೃತ್ತಿನೋ? ಹೀಗೆ ಜ್ಞಾನಯೋಗಿಯು ಸರ್ವಾತ್ಮಕ ದರ್ಶನವುಳ್ಳವನು. ಜ್ಞಾನಯೋಗಿ ಸರ್ವಾತ್ಮಕ ದರ್ಶನ ಅವನಿಗೆ ಆಯ್ತು, ಎಲ್ಲ ಓದುವ ಅವನಿಗೆ. ಪ್ರೇಮತ್ವ ಇಲ್ಲ, ವೈರತ್ವ ಇಲ್ಲ, ದ್ವೇಷ ಇಲ್ಲ, ರೋಷ ಇಲ್ಲ, ಏನಿಲ್ಲ. ಯಾಕಂದ್ರೆ ಅವೆಲ್ಲ ದೇಹ ದೃಷ್ಟಿಗಳು, ವಸ್ತುವಿನ ದೃಷ್ಟಿಗಳೇ ವಿನಃ ಆತ್ಮನ ದೃಷ್ಟಿ ಅಲ್ಲ. ಆತ್ಮನಲ್ಲಿ ದೃಷ್ಟಿ ಇಟ್ಟವನಿಗೆ ಇವು ಯಾಕೆ ಬರ್ತಾವಂತ ಬರೋದಿಲ್ಲ. ಹಾಗಾಗಿ ಪರಮಾತ್ಮನಲ್ಲಿ ಸರ್ವವನ್ನು ನೋಡುವುದು ಎಂದರ್ಥ. ಜಗತ್ತೆಲ್ಲಿ ನೋಡ್ತೀವಿ? ಪರಮಾತ್ಮನಲ್ಲೇ ನೋಡೋದು ಜಗತ್ತು. ಇದು ನೋಡಬೇಕಾದ್ರೆ ಕೆಲವು ಅನುಭವಗಳು ಬೇಕು. ಮೊನ್ನೆ ಕೂಡ ನಿಮಗೆ ಹೇಳಿ ನಾವು ಮಣ್ಣನ್ನು ತಿಂತೀರೇನೋ ಅಥವಾ ಏನು ಹೊಟ್ಟಿಗೆ ಮಣ್ಣು ತಿಂತೋ ಹೆಂಡಿ ತಿಂತೋ ಅಂದ್ರೆ ಸಿಟ್ಟು ಬರ್ತದಿಲ್ಲ? ಎಂಥವನಿಗಾದ್ರು ಸಿಟ್ಟು ಬರ್ತದ? ಏನಿಲ್ಲೇ ನನಗೆ ಮಣ್ಣು ತಿಂತೀನಿ, ನಿನ್ನ ಮಣ್ಣಾಗ ಹಾಕಲಿ. ಇವೆಲ್ಲ ಶಬ್ದಗಳು ಎಷ್ಟು ಕೊಲೆಗೆ ಕಾರಣ ಆಗ್ಯಾವ. ನಿಜವಾಗಿ ನೋಡಿದ್ರೆ ಅದು ಸತ್ಯ. ನಾವೇನು ತಿಂತೀವಿ? ಮಣ್ಣೇ ತಿಂತೀವಿ, ಮತ್ತೆ ಮಣ್ಣಾಗೆ ನಾಶ ಆಗ್ತೀವಿ, ಹೌದಿಲ್ಲ? ಆದರೆ ಯಾವ ಮಣ್ಣು ತಾನು ಇನ್ನೊಂದು ರೂಪವನ್ನು ತಾಳಿದಾಗ ಅದು ಹಣ್ಣಾಗಿ ಕಾಣ್ತದ, ಮಣ್ಣಾಗಿ ಕಾಣಂಗಿಲ್ಲ. ಹಣ್ಣು ಎಲ್ಲಿ ಹುಟ್ಟ್ಯದಪ್ಪ? ಮಣ್ಣಿನಾಗ ಹುಟ್ಟ್ಯದ. ನಾವು ಸೋನಾ ಮೊಸರು ತಿಂತೀವಿ, ಎಲ್ಲಿ ಹುಟ್ಟ್ಯದ? ಮಣ್ಣಿನಾಗ ಹುಟ್ಟ್ಯದ. ಜೋಳ, ಗೋಧಿ, ಅಕ್ಕಿ, ರಾಗಿ ತಿಂತೀವಿ, ಎಲ್ಲಿ ಹುಟ್ಟ್ಯಾವ? ಮಣ್ಣಾಗ ಹುಟ್ಟ್ಯವಿಲ್ಲ. ಆ ಮಣ್ಣಾಗ ಹುಟ್ಟ್ಯಾವಂದ್ಮೇಲೆ ಅದ್ರೊಳಗೆ ಮಣ್ಣು ಇರ್ತದೋ ಮತ್ತು ಬ್ಯಾರೆ ಇರ್ತದೋ? ಬಂಗಾರದಿಂದ ಆಭರಣ ಹುಟ್ಟ್ಯಾವಂದ್ರೆ ಅದ್ರೊಳಗೆ ಬಂಗಾರ ಇರ್ತದೋ ಮತ್ತು ತಾಮ್ರ ಇರ್ತದೋ? ಬಂಗಾರನೇ ಇರ್ಬೇಕಲ್ಲ. ಆದರೆ ಅವುಗಳ ಆಭರಣ ಆದಾಗ, ಪದಾರ್ಥ ದೃಷ್ಟಿ ನೋಡಿದಾಗ ನಮಗೆ ಆಭರಣಗಳೇ ಕಾಣ್ತವೆ ವಿನ ಬಂಗಾರ ಕಾಣಂಗಿಲ್ಲ. ಇಲ್ಲಂತಲ್ಲ, ಆದ್ರೆ ಬಂಗಾರ ಕಾಣಂಗಿಲ್ಲ, ಬರೀ ಆಭರಣ ಕಾಣ್ತಾವ. ಅದರಂಗೆ ಜಗತ್ತಿನಲ್ಲಿ ನಾವು ಮಣ್ಣನ್ನು ತಿಂದರೂ ಕೂಡ ಮಣ್ಣು ಕಾಣಂಗಿಲ್ಲ, ಬರೀ ಹಣ್ಣು, ಧಾನ್ಯ, ದವಸ ಕಾಣ್ತಾವ. ವಿಚಾರ ಮಾಡಿದಾಗ ಸರ್ವತ್ರ ಮಣ್ಣೆ. ಅದರಂತೆ ವಿಚಾರ ಮಾಡಿದಂಥ ಸರ್ವಾತ್ಮಕ ದೃಷ್ಟಿಯನ್ನು ಇಟ್ಟುಕೊಂಡ ಮಹಾತ್ಮನಿಗೆ ಸರ್ವ ಪದಾರ್ಥಗಳು ಎಲ್ಲಿಂದ ಹುಟ್ಟ್ಯಾವ? ಭಗವಂತನಿಂದ ಹುಟ್ಟ್ಯಾವಿಲ್ಲ. ಮೊನ್ನೆನೇ ಹೇಳೀನಿ ನಾನು. ಭಗವಂತನಿಂದ ಹುಟ್ಟ್ಯಾವ ಅಂದಮೇಲೆ ಭಗವಂತನ ಸ್ವರೂಪ ಇರಬೇಕಲ್ಲ. ಆದರೆ ಆಶ್ರಯ ಪಡೆದಾಗ ಇವು ನಾಮರೂಪ ಏನು ಮಾಡ್ತಾವ? ಮೂಲ ರೂಪವನ್ನು ತೋರ್ಲಾರ್ದಂಗೆ ಮರೆ ಮಾಸ್ತಾವ. ಹಣ್ಣು ಮಣ್ಣು ಕಾಣಲಾರ್ದಂಗೆ ಮಾಡಿತು, ಅಕ್ಕಿ, ಗೋಧಿ, ಬೆಲ್ಲ, ಬೇಳೆ ಮಣ್ಣು ಕಾಣಲಾರ್ದಂಗೆ ಮಾಡಿದವು. ಅದಕ್ಕಾಗಿ ನಾವು ಅದೇ ಮಣ್ಣು ತಿಂದರೂ ಕೂಡ ನಮಗೆ ಮಣ್ಣಿನ ಜ್ಞಾನ ಇಲ್ಲ ನೋಡ್ರಿ.
ಅದರಂಗೆ ಜಗತ್ತು ಪರಮಾತ್ಮನಿಂದ ಸೃಷ್ಟಿಯಾಗಿದೆ, ಪರಮಾತ್ಮ ಸ್ವರೂಪ ಆದಂದ್ರೂ ಕೂಡ ಪರಮಾತ್ಮ ಯಾಕೆ ಕಾಣ್ತಿಲ್ಲ ಅಂದರೆ ನಮಗೆ ವಿವೇಕ ಇಲ್ಲ ಅಂತ. ಆ ವಿವೇಕ ಇದ್ದಂಥ ಮನುಷ್ಯ ಎಲ್ಲಿ ನೋಡುವುದು ಎಂದರೆ ಆತ ಭೂತಗಳನ್ನು ನೋಡೋದಿಲ್ಲ, ಪಂಚಮಹಾಭೂತಗಳನ್ನು ನೋಡುವುದಿಲ್ಲ, ಪಂಚಲಕ್ಷಣದಿಂದ ಕೂಡಿದಂಥ ವಿಭು ಅಂದರೆ ಪರಮಾತ್ಮ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವನ್ನೇ ನೋಡ್ತಾನಂದ್ರೆ ಅವನಿಗೆ ಅದೇ ಕಾಣ್ತದೆ. ಹೀಗಾಗಿ ಪರಮಾತ್ಮನ ಅನುಗ್ರಹ ಯಾರಿಂದ ಆಗ್ತದ್ರಿ ಅಂತಂದ್ರೆ, ಪರಮಾತ್ಮನ ಅನುಗ್ರಹವು ಯಾವನು ಸಮಸ್ತ ಪ್ರಾಣಿಗಳಲ್ಲಿ ಅಣುರೇಣು ತೃಣಕಾಷ್ಠದಲ್ಲಿ 21.4 ಲಕ್ಷ ಜೀವರಾಶಿಗಳಲ್ಲಿ ಅಸ್ಥಿಭಾತಿ ಪ್ರಿಯ ರೂಪದಿಂದ ಇರುವ ಪರಮಾತ್ಮನನ್ನ ವ್ಯಾಪಿಸಿರುವನು, ಅವನೇ ಅಧಿಷ್ಠಾನನಾಗಿರುವನು. ಆ ಪರಮಾತ್ಮನಲ್ಲೇ ಕಲ್ಪಿತವಾದ ಪ್ರಪಂಚ ಹುಟ್ಟ್ಯದ, ಇದು ಮಿಥ್ಯ ಆದಂತ ಯಾವನು ತಿಳಿಯುತ್ತಾನೋ ಅವನಿಗೆ ಈಶ್ವರ ಅನುಗ್ರಹದಿಂದಲೇ ಪುರುಷನಿಗೆ ಅದ್ವೈತ ವಾಸನೆ ಉಂಟಾಗುತ್ತದೆ. ಅಂಥವನಿಗೆ ಏನಾಯಿತು? ಚತುರ್ವಿಧ ಕೃಪೆಯಲ್ಲಿ ಮೊದಲನೇ ಕೃಪೆ ಈಶ್ವರ ಕೃಪೆ. ಆ ಈಶ್ವರ ಕೃಪೆ ನಮಗೆ ಆಗದೇ ಇಲ್ಲ ಅಂತ ನೋಡೋದಕ್ಕೆ ಮತ್ತು 8 ಲಕ್ಷಣವನ್ನು ಬರ್ತಾರ. ಅದು ಇರಲಿ, ಇಷ್ಟಕ್ಕೆ ಮುಗಿಲಿಲ್ಲ ಶಾಸ್ತ್ರ, ಅದರಲ್ಲಿ 8 ಲಕ್ಷಣ ಬರ್ದಾರ. ಈಶ್ವರ ಅನುಗ್ರಹ ನಮ್ಗೆ ಆಗ್ಯದ ಪಕ್ಕ ಅಂದರೆ ಆ 8 ಲಕ್ಷಣ ನಮ್ಮಲ್ಲಿರ್ಬೇಕು ನೋಡ್ರಿ. ಇದ್ದಾಗ ಮಾತ್ರ ಸರ್ವಭೂತ ಸ್ಥಿತಂ ಯೋ ಮಾಂ ಭಜದೇಕತ್ವಮಾಸ್ಥಿತ ಸರ್ವತಾ ವರ್ತಮಾನೋ ಅಪಿ ಸ ಯೋಗಿಮಯಿ ವರ್ತತೆ ಅಂತ ಮುಂದಿನ ಶ್ಲೋಕದಲ್ಲಿ ವ್ಯಾಖ್ಯಾನ ಮಾಡುವಾಗ ಪರಮಾತ್ಮ ಅವನ ಪ್ರಾಪ್ತಿ ನಮ್ಗೆ ಹೇಗೆ ಆಗ್ತದ ಅಂತಂದ್ರೆ, ಅರ್ಜುನ ಎಲ್ಲ ವಿಷಯವೂ ಬೋಧಿಸಲ್ಪಟ್ಟಿದೆ ಹೇಳದೆ. ಸಾಮಾನ್ಯವಾಗಿ ಪರಮಾತ್ಮನು ಎಲ್ಲಿದ್ದಾನೆ ಇದು ಒಂದು ಕಾರಣ. ಪರಮಾತ್ಮ 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 ಅಂತರ, ಪರಮಾತ್ಮ ಎಲ್ಲಿದ್ದಾನೆ ಮತ್ತು ಇದ್ದರೂ ಅವನು ನಮಗೆ ಏಕೆ ಕಾಣುವುದಿಲ್ಲ, ಇಂತಹ ಸಂದೇಹ ಸಂಶಯಗಳು ಯಾವಾಗ ಸುತ್ತಿಕೊಂಡಿರುವವು, ನಮಗೆ ಬೇರೆ ಬೇರೆ ಸುತ್ತಾವ, ಇವು ಸುತ್ತಿಲ್ಲವು, ಇವೆಲ್ಲ ಸತ್ತಾವ, ಅವು ಸುತ್ತಾವ. ಆಗ ಅವನು ಗೊತ್ತಾದ, ಪರಿಚ್ಛಿನ್ನನೋ ಪರಿಪೂರ್ಣನೋ ಅಂತ ಗೊತ್ತಾದ ಒಂದು ಸ್ಥಾನದಲ್ಲಿ ಇರದೆ ಎಲ್ಲೆಲ್ಲಿಯೂ ವ್ಯಾಪಕನಾಗಿದ್ದೇನೆ ಅಂತ ಗೊತ್ತಾಗ್ತದೆ. ಪರಮಾತ್ಮ ಎಲ್ಲೆಲ್ಲ ಅನಿಲ್ಲ, ಕಲ್ಲಿನಳು ಮುಳ್ಳಿನಳು ಸರ್ವಜ್ಞ ಮಹಾ ಚಂದೇಳಿ ಲೋಚನ. ಹಾಗಾಗಿ ಈ ಭಗವದ್ಗೀತೆಯಲ್ಲಿ ಹೇಳುವಾಗ ಏಕೋ ದೇವ ಸರ್ವಭೂತೇಶು ಗೂಢ ಅಂದ್ರು. ಹೇಗಿದೆ ಅಂದರೆ, ವಸ್ತುಗಳಲ್ಲಿ ಪದಾರ್ಥಗಳಲ್ಲಿ ಮಣ್ಣು ಗೂಢಾದಿಲ್ಲ, ಗೂಢವಾಗ್ಯದ, ಮಣ್ಣು ಕಾಣಂಗಿಲ್ಲ. ಅದರಂತೆ ಎಲ್ಲ ಜೀವಿಗಳಲ್ಲಿ ಪರಮಾತ್ಮ ಗುಪ್ತವಾಗ್ಯಾನ. ಗೂಢ ಅಂದರೆ, ಗುಪ್ತ ಅಂದರೆ, ಗುಂಭ ಅಂದರೆ ಒಂದೇ. ಸಮಸ್ತ ಚರ ಅಚರ ಪ್ರಾಣಿ ಕೋಟಿಗಳಲ್ಲಿಯೂ ವ್ಯಾಪಿಸಿದ್ದು. ಇನ್ನೊಂದು ವಿಶೇಷ ಏನಾದಂದ್ರೆ, ದೇವನು ಇಲ್ಲದ ಸ್ಥಳವೇ ಇಲ್ಲ, ದೇವರು ಇಲ್ಲದ ಸ್ಥಳವೇ ಇಲ್ಲ ಅಂತ ಎಲ್ಲೇನಾದೇನ್ರಿ. ಅದಕ್ಕಾಗಿ ಹಿಂದೆ ಶಾಲೆಯಲ್ಲಿ ಒಂದು ಸಣ್ಣ ಪಾಠವನ್ನು ಹೇಳುವಾಗ ಕನಕದಾಸರದು ಯಾರೋ ಒಂದು ಉದಾಹರಣೆ ಬರ್ತಿತ್ತು.
ಗುರುಗಳು ಶಾಲೆಯಲ್ಲಿ ಎಲ್ಲ ಹುಡುಗರಿಗೆ ಒಂದು ದಿವಸ ಒಂದೊಂದು ಬಾಳೆಹಣ್ಣನ್ನು ಕೈಯಲ್ಲಿ ಕೊಟ್ರಂತೆ. ಕೊಟ್ಟು, ನೋಡು ಈ ಹಣ್ಣನ್ನು ಎಲ್ಲರೂ ತಿನ್ನಬೇಕು, ಆದರೆ ಒಬ್ಬರು ತಿಂದಿದ್ದು ಇನ್ನೊಬ್ರಿಗೆ ಗೊತ್ತಾಗಬಾರ್ದು, ಯಾರಿಗೆ ಕಾಣಲಾರ್ದಂಗೆ ಗೊತ್ತಾಗಲಾರ್ದಂಗೆ ತಿಂದು ಬರಬೇಕು ಅಂತ ಹೇಳಿದ್ರು. ಎಲ್ಲ ಹುಡುಗರು ಭಾಳ ಚಲೋ ಆಯ್ತು ಅಂದರು. ಅದೇನು ದೊಡ್ಡದೊಂದು ಒಂದು ಮೂಲಿಗೆ ಹೋಗಿ ತಿಂತು, ಒಂದು ಅಂಗಿ ಮುಚ್ಕೊಂಡು ತಿಂತು, ಇನ್ನೊಬ್ಬರು ಆ ಕಡೆ ಗೋಡೆ ಮರೆಗೆ ಹೋಗಿ ತಿಂದರು. ನಾನಾ ಪ್ರಕಾರ ತಿಂದು ಎಲ್ಲ ಹುಡುಗರು ಬಾಯಿ ಚಪ್ಪಿಸಿ ಅಂತ ಬಂದವು. ಅಲ್ಲಿ ಗುರುಗಳು 5 ನಿಮಿಷ ಬಿಟ್ಟು ಬಂದು ನೋಡ್ತಾನ, ಆ ಶಾಲೆಯಲ್ಲಿ ಒಬ್ಬ ಹುಡುಗ ಮಾತ್ರ ಕುಂತಲ್ಲೇ ಕುಂತು ಬಾಳೆಹಣ್ಣು ಕೈಯಲ್ಲೇ ಹಿಡ್ದ. ನಾನು ಹೊರಗೆ ಹೋಗಿಲ್ಲ. ಉಳಿದವರಿಗೆಲ್ಲ ಕೇಳಿದ ಗುರುಗಳು, ಎಲ್ಲರೂ ತಿಂದು ಬಂದ್ರೇನು? ತಿಂದು ಬಂದೀವಿ ಸರ್. ಯಾರು ನೋಡಿಲ್ಲೇನು? ಯಾರು ನೋಡಿಲ್ಲ. ಯಾರಿದ್ದಿಲ್ಲೇನು? ಅಲ್ಲಿ ಯಾರಿಲ್ಲರು. ಆವಾಗ ಈ ಹುಡುಗನ ಕೇಳಿದ್ರು, ಏನಪ್ಪ ನಿಂದೇನು ಸಮಾಚಾರ, ಹಣ್ಣು ಯಾಕೆ ತಿಂದಿಲ್ಲ? ಗುರುಗಳೇ, ನೀವು ಹಣ್ಣು ತಿಂದು ಬಾರಂತ ಹೇಳಿದ್ರಿ, ಆದರೆ ಯಾರು ಇಲ್ಲದ ಜಾಗದಲ್ಲಿ ತಿಂದು ಬರ್ಬೇಕಂತ ನನಗೆ ಹೇಳಿರಿ. ದೇವರು ಸರ್ವವ್ಯಾಪ್ತಿ, ದೇವರು ಇಲ್ಲದ ಜಾಗನೇ ಇಲ್ಲ ಅಂತ ಹೇಳಿರಿ. ಮತ್ತು ದೇವರು ನೋಡ್ತಾನಲ್ಲ ಅಂಥೇಳಿ ಇದು ಯಾರು ಇಲ್ಲದ ಜಾಗದಲ್ಲಿ ತಿನ್ನಕ್ಕೆ ಬರೋದಿಲ್ಲ ಅಂಥೇಳಿ ನಾನು ವಾಪಸ್ಸು ಇಲ್ಲೇ ಕುಂತೀನಿ, ತಿಂದಿಲ್ಲ ನಾನು. ಆವಾಗ ಶಾಬಾಷ್. ಸರ್ವವ್ಯಾಪ್ತಿ ಯಾರು ನೋಡಿಲ್ಲ ಅಂದ್ರೆ ದೇವ್ರು ನೋಡಂಗಿಲ್ಲ. ನಮ್ಮ ಮನೆಯವರಷ್ಟೇ ನಾವು ಮಾಡುವ ಕಾರ್ಯಗಳನ್ನು ಯಾರು ನೋಡಿಲ್ಲ. ನಾನು ಮಾಡೋದು ಪೂಜೆ ನೋಡಿಲ್ಲ, ಸುಗಪ್ಪ ನೋಡಿಲ್ಲ, ಅವ್ರು ಮಾಡಿದ್ದು ನೀವು ನೋಡಿಲ್ಲ ಅಂತ ಯಾರು ತಿಳ್ಕಂಗಿಲ್ಲ. ಪರಮಾತ್ಮ ನೋಡುವನು ಒಬ್ಬನಿದ್ದಾನೆ. ಅದಕ್ಕೆ ಮನವರಿಯದ ಕಳ್ಳತನ ಒಂದುಂಟೆ ಅಂದ್ರು ಅವರು. ಹಾಗಾಗಿ ಹೇಗಿದೆ ಅಂದರೆ, ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ, ಶಿಲೆಯ ಮರೆಯ ಹೇಮದಂತೆ, ತಿಲದ ಮರೆಯ ತೈಲದಂತೆ ಅಂತ ಅಕ್ಕ ಮಹಾದೇವರು ವಚನಿದ್ರು. ಪರಮಾತ್ಮ ಎಲ್ಲೇ ನಾನಂದರೆ ನೆಲದ ಮರೆಯ ನಿಧಾನದಂತೆ. ಮೊದಲು ಹೇಳಿದ್ರು ಅವೇ ಇವೆಲ್ಲ. ಫಲದ ಮರೆಯ ರುಚಿಯಂತೆ. ಫಲ ಅಂದರೆ ಹಣ್ಣು. ಹಣ್ಣು ಕಾಣ್ತದ, ರುಚಿ ಕಾಣ್ತದೇನು? ತಿಂದಾಗ ಕಾಣ್ತದ, ವಾಪಸ್ ಬೇರೆ. ಕೈ ಹಿಡಿದ ಕಾಣ್ತದ ರುಚಿ. ರುಚಿ ಇಲ್ಲದೆ ಹಣ್ಣಾದೇನದು? ಫಲ ಆಗದಂದ್ರೆ ಅದ್ರ ರುಚಿ ಆದ. ಆದರೆ ಫಲ ಕಾಣ್ತದ, ರುಚಿ ಕಾಣಂಗಿಲ್ಲ. ಅದರಂತೆ ಜಗತ್ತು ಕಾಣ್ತದ, ದೇವರು ಕಾಣಂಗಿಲ್ಲ. ನೋಡಿದ್ರೆ ಜಗತ್ತು ಕಾಣ್ತದಿಲ್ಲ ನಮಗೆ, ನಿಮಗೆ ದೇವರು ಕಾಣಂಗಿಲ್ಲ. ಅದೇ ರೀತಿಯಂತೆ ಶಿಲೆಯ ಮರೆಯ ಹೇಮದಂತೆ, ತಿಲದ ಮರೆಯ ತೈಲದಂತೆ. ಎಳ್ಳಿನಲ್ಲಿ ಎಣ್ಣೆ ಆದಿಲ್ಲ. ನಮ್ಗೆ ಎಣ್ಣೆ ಕಾಣ್ತದೋ ಎಳ್ಳು ಕಾಣ್ತದೋ? ಎಳ್ಳು ಕಾಣ್ತದ. ಎಳ್ಳು ತಿನ್ನಬೇಕಂದವ್ರಿಗೆ ನಾವು ಎಣ್ಣೆ ತಿಂದರೆ ಎಳ್ಳು ತಿನ್ನಂಗೆ ಆಗಿಲ್ಲ. ಎಣ್ಣೆ ಹಚ್ಚಿ ಎಳ್ಳು ಹಚ್ಚಿನ ರೊಟ್ಟಿ ಮಾಡಕ್ಕೆ ಬರ್ತದೆ? ಎಳ್ಳು ಹಚ್ಚಿನ ರೊಟ್ಟಿ ಮಾಡ್ಬೇಕಾದ್ರೆ ಎಳ್ಳ ಬೇಕಾಗ್ಯದ ಅಲ್ಲಿ. ಅದಕ್ಕೆ ಅಲ್ಲಿ ಎಳ್ಳಿನ ಒಳಗ ಎಣ್ಣೆ ಅದ. ಎಣ್ಣೆ ಕಾಣೋದಿಲ್ಲ, ಎಳ್ಳು ಕಾಣ್ತದೆ. ಅದೇ ರೀತಿ ಪರಮಾತ್ಮ ಸರ್ವತ್ರ ವ್ಯಾಪಿಸಿರುವುದರಿಂದ ಸ್ಪಷ್ಟವಾಗುತ್ತದೆ. ಪರಮಾತ್ಮನು ಎಲ್ಲ ಕಡೆ ಇದ್ದರಂತ ಸ್ಪಷ್ಟ, ಅನುಮಾನ ಇಲ್ಲ, ಸಂಶಯ ಇಲ್ಲ. ಹೀಗೆ ಈ ರೀತಿ ಸರ್ವ ಪ್ರಾಣಿಗಳಲ್ಲಿ ಭಗವತ್ ಸ್ವರೂಪಗಳೇ ಎಂದು ತಿಳಿದು ಯಾರಿಗೂ ಅಪಕಾರ ಮಾಡಲ್ಲ. ನಾವು ಎಲ್ಲ ಕಡೆ ಭಗವಂತ ಅನಂತ ಯಾರಿಗೂ ಅರಿತು ಮರೆತು ಅಪಕಾರ ಮಾಡಬಾರ್ದು. ನೋಡ್ರಿ, ಅಪಕಾರ ಮಾಡಕ್ಕೆ ಹೋಗಬಾರ್ದು. ಉಪಕಾರ ಮಾಡಿದ್ರು ಕೂಡ ಭಾಳ ಸ್ಮರಣೆ ಇರಬಾರ್ದು. ಉಪಕಾರ ಮಾಡೋರು ಯಾರಿಗೆ ಮಾಡಿದ್ರಿ, ಅಪಕಾರ ಮಾಡೋರು ಯಾರಿಗೆ ಮಾಡಿದ್ರಿ? ನೀನು ಎರಡೂ ಒಂದೇ. ಆ ಕಾರಣದಿಂದ
ಯಾವುದೇ ಪ್ರಾಣಿಗೆ ನಾವು ಹಿತವನ್ನು ಮಾಡುವುದೇನದ ಅದು ಮಹಾದೇವನ ನಿಜವಾದ ಸೇವೆ ಅಂತ. ನಾವು ಸೇವೆ ಮಾಡುವಾಗ ಏನು ನೋಡಬೇಕು ಅಂದರೆ ವ್ಯಕ್ತಿಗಳನ್ನು ನೋಡಬಾರದು, ಒಳಗಿರುವ ಶಕ್ತಿಗೆ ನಾವು ಸೇವೆ ಮಾಡ್ತೇವೆ ಅಂತ ತಿಳ್ಕೋಬೇಕು. ಸೇವಾ ಮನೋಭಾವ ಯಾವಾಗ ದೃಢ ಆಗ್ತದೆ, ವ್ಯಕ್ತಿಗಳನ್ನು ನೋಡಿ ಮಾಡಿದರೆ ಸೇವಾ ಭಾವ ದೃಢ ಆಗೋದಿಲ್ಲ. ಅವನಲ್ಲಿರುವಂಥ ಶಕ್ತಿ ಭಾವ ಇಟ್ಕೊಂಡು ಮಾಡಿದಾಗ ಅದು ಭಕ್ತಿ ಆಗ್ತದೆ. ಆ ಭಕ್ತಿ ಭಾವಕ್ಕೆ ಅನುಕೂಲನೇ ಗುರು ಶಂಭುಲಿಂಗ. ಅವಾಗ ಪರಮಾತ್ಮ ಕೃಪೆ ಆಗ್ತದೆ. ಪರಮಾತ್ಮ ಇರುವ ಸ್ಥಳ ಗೊತ್ತಾಯಿತು ಅಂದರೆ ಅವನನ್ನು ಪಡೆದುಕೊಳ್ಳುವುದು ಹೇಗೆ ಮತ್ತೊಂದು ಸಮಸ್ಯೆ. ಪರಮಾತ್ಮ ನಿನ್ನಲ್ಲೇ ಆನಂದ ಗೊತ್ತಾಯ್ತು. ಈಗ ಸರ್ವತ್ತಂದ್ರೆ ನಿನ್ನಲ್ಲಾನ, ನನ್ನಲ್ಲಾನ, ಎಲ್ಲಲ್ಲಾನ. ಅವನು ಪಡೆದುಕೊಳ್ಳುವುದು ಹೇಗೆ ಅಂದರೆ ಏಕತ್ವಂ ಅಸ್ತಿತಃ ಭಜತಿ. ಇಲ್ಲಿ ಬಹಳ ಗಂಭೀರ ಮಾತು ಹೇಳ್ತಾರೆ. ಭಗವದ್ಗೀತೆ ಸರಳ ಅಲ್ಲ. ಅಲ್ಲಿ ನಿಜಗುಣರು ಅರಿವೇ ನೀನೆಂದು ನೆರೆ ನಂಬಿ ನಿಂದೊಡೆ ಮುಕ್ತಿ ಅಂತ ಹೇಳ್ತಾ ಬಂದ್ರೆ ಕೆಲವು ಮಧ್ಯಗಳಲ್ಲಿ. ಇದರಲ್ಲಿ ಆ ಅರಿವೇನಿಲ್ಲಾದ ನನ್ನಲ್ಲಿ ಆದಂತ ಗೊತ್ತಾಯ್ತಲ್ಲ. ಈಗ ಆ ಅರಿವೇ ನಾನೆಂಬ ಅಭೇದ ಸ್ಥಿತಿಯು ಸಂಪಾದಿಸಿಕೊಳ್ಳಬೇಕು. ಗೆರೆ ಗೀಜು ಬಿಟ್ಟ ಭಗವಂತ ಅವನ ಅಭೇದ ಸ್ಥಿತಿಯನ್ನ ಸಂಪಾದಿಸಿಕೊಳ್ಳಬೇಕು ಅಂದರೆ ಆ ಸ್ಥಿತಿಗೆ ಹೋದ್ಮೇಲೆ ಅವನನ್ನು ಪೂಜಿಸಬೇಕು ಅಂತ ಹೇಳಿಲ್ಲ. ಅವನ ಪೂಜಿಸು, ಅವನನ್ನು ಧ್ಯಾನಿಸು ಅಂತ ಹೇಳಿದ್ನೇನು. ಅವನೇ ನೀನಾಗಿದ್ದಿ. ನೀನು ಯಾರನ್ನ ಪೂಜೆ ಮಾಡ್ತಿದ್ದಿ, ಯಾರ ಧ್ಯಾನ ಮಾಡ್ತಿದ್ದಿ. ಹಾಗೆ ಪರಮಾತ್ಮೇ ನಾನೆಂಬ ಸೋಹಂ ಭಾವದಿಂದ ಸೇವಿಸುವ ಅವನು ಮುಂದೆ ಪರಿಣಾಮದಲ್ಲಿ ಪರಮಾತ್ಮನೇ ಆಗುತ್ತಾನೆ. ದಿನ ಕಳೆದಂತೆ ಏನಾಗ್ತಾನೆ, ಬ್ರಹ್ಮೈ ಭವತಿ. ಹೀಗೆ ಯಾರು ಯಾವುದನ್ನು ತಿಳಿಯುತ್ತೇವೆ ಅದೇ ಪ್ರಕಾರ ಜ್ಞಾನ ವೃತ್ತಿ ಉತ್ಪತ್ತಿ ಆಗ್ತದೆ. ನೋಡ್ರಿ, ರೈತನಿಗೆ ಜ್ಞಾನ ಆದಲ್ಲ, ಅವನ ಅದೇ ವೃತ್ತಿ ಆದ ಏನದ, ಅವನ ರೈತನೇ ಆದ. ನೋಡ್ರಿ, ವಿಜ್ಞಾನಿ ಸದಾ ಕಾಲ ತನ್ನ ವೃತ್ತಿಯಲ್ಲಿ ಇಟ್ಟಾಗ ಏನೋ ಒಂದು ವಿಚಿತ್ರವಾದ ವಿಜ್ಞಾನಿ ಆಗಿ ಹೋದ. ಯಾಕಂದ್ರೆ ವಿಜ್ಞಾನವನ್ನು ಕಲಿತವನು ವಿಜ್ಞಾನಿ ಆದ್ನಿಲ್ಲ. ಇಲ್ಲೇ ಸಾಮಾನ್ಯವಾಗಿ ಕನ್ನಡ ಶಾಲೆ ಕಲಿತವನು ಕನ್ನಡ ಮಾಸ್ತರ್ ಆಗ್ತಾನೆ. ಇಂಗ್ಲೀಷ್ ಮೀಡಿಯಂ ಕಲಿತವನು ಇಂಗ್ಲೀಷು ಮಾಸ್ತರ್ ಆಗ್ತಾನೆ. ಮತ್ತೆ ಬ್ರಹ್ಮವಿದ್ಯೆ ಕಲಿತವನು ಏನಾಗ್ತಾನೆ, ಬ್ರಹ್ಮನೇ ಆಗ್ತಾನೆ. ಹಾಗೆ ಒಂದೇ ಸೂರ್ಯಬಿಂಬವು ಬೇರೆ ಬೇರೆ ಜಲಪಾತಗಳಲ್ಲಿ ಪ್ರತಿಬಿಂಬಿಸಿ ವಿಧ ವಿಧವಾಗಿ ಕಂಡಂತೆ ಒಂದೇ ವ್ಯಕ್ತಿಯು ಅನೇಕ ವೇಷಗಳನ್ನು ಧರಿಸಿ ಅನೇಕ ರೂಪಗಳಲ್ಲಿ ಕಂಡಂತೆ ಒಂದೇ ಬಂಗಾರವು ಅನೇಕ ಆಭರಣಗಳ ರೂಪದಲ್ಲಿ ತೋರಿದಂತೆ ಒಂದೇ ಮೃತ್ತಿಕೆಯು ಅನೇಕ ಘಟಾದಿಗಳಲ್ಲಿ ಅನುಸೂತ್ಯವಾಗಿರುವಂತೆ ಪರಮಾತ್ಮನು ಸರ್ವವು ಆಗಿರುವನೆಂದು ತಾನೇ ಅವನೆಂದು ತಿಳಿದವನೇ ದೈವ ಸ್ವರೂಪನಾಗುತ್ತಾನೆ. 4 ಉದಾಹರಣೆ ಕೊಟ್ರಲ್ಲ, ತಾನೇ ಆತಾರಂತ. ಈ ರೀತಿ ತಾನೇ ಬ್ರಹ್ಮ ಎಂಬ ಅಭೇದ ಬುದ್ಧಿಯುಳ್ಳ ತತ್ವಜ್ಞಾನಿಯು ಯಾವ ಪ್ರಾರಬ್ಧ ಕರ್ಮಾನುಸಾರವಾಗಿ ಹೇಗೆ ವರ್ತಿಸಿದರೂ ಅವನು ಪರಮಾತ್ಮನಲ್ಲಿಯೇ ಇರುತ್ತಾನೆ. ಹಿಂಗಾದ ಮೇಲೆ, ಆಗೋದಕ್ಕಿಂತ ಮುಂಚೆ ಅಲ್ಲ, ಆದ ಮೇಲೆ ಪ್ರಾರಬ್ಧ ಕರ್ಮಾನುಸಾರವಾಗಿ
ಅಂತ ಜ್ಞಾನಿಗೆ ಪ್ರಾರಬ್ಧ ಕರ್ಮ ಹೇಳ್ಯಾರೋ ಇಲ್ಲ. ಈ ಜಗತ್ತಾದ ಶಾಸ್ತ್ರ ಕೇಳಿ ಏನೇನೋ ಮಾತಾಡ್ತಾವ. ಕರ್ಮ ಅನುಸಾರವಾಗಿ ನಮ್ಮ ಮೊನ್ನೆ ಯಾರಿಗೆ ಹೇಳ್ತಿದ್ದೆ, ಮನುಷ್ಯರಿಗೆ ಕರ್ಮ ಯಾಕೆ ವಿಚಾರ ಮಾಡ್ತೀರಿ? ದಕ್ಷ ಬ್ರಹ್ಮ, ಗಜಾನನ ಇವರೆಲ್ಲ ನೋಡ್ರಿ, ಅವ್ರ ಕರ್ಮಾನುಸಾರವಾಗಿ ತಮ್ಮ ಮುಖಗಳು ಬದಲಾವಣೆ ಆದವು, ಸುಮ್ಮನೆ ಆದವು ಅಂತ. ದೇವತೆಗಳಿಗೆ ಕರ್ಮ ಆದ ಅಂದಮೇಲೆ ಅವ್ರ ಬಿಡು ಹೋಗಲಿ. ಜ್ಞಾನಿಗಳಂದ್ರೆ ದೇವತೆಗಳಿಗೆ ಒಡೆಯರವರು. ಅವರಿಗೆ ಕರ್ಮ ಬಿಟ್ಟಿಲ್ಲ ಅಂದರೆ ನಮಗೆ ಕರ್ಮ ಬಿಡ್ತಾವ. ಹಾಗಾಗಿ ಅವನೆಂದು ತಿಳಿದವನೇ ದೈವ ಸ್ವರೂಪ. ಅದಕ್ಕೆ ಜ್ಞಾನಿಯಲ್ಲಿ ಅವನ ಪ್ರಾರಬ್ಧ ಕರ್ಮಾನುಸಾರವಾಗಿ ನಡೆದರೂ ಕೂಡ ಅವನು ಹೇಗೆ ನಡೀತಾನೆ ಎಂಬುದು ಮತ್ತೆ ವಿಚಾರ ಮಾಡಬೇಕಾದ್ರೆ, ಪ್ರಾರಬ್ಧ ಅಂದ್ರೂ ಕೂಡ ಮೊದಲಿನಂತೆ ಅವನ ಪ್ರಾರಬ್ಧ ಕರ್ಮಗಳು ಅನೀತಿ ಕಡೆ ಹೋಗೋದಿಲ್ಲ, ಧರ್ಮದ ಕಾರ್ಯಗಳು ನಡೀತಾವೆ. ಧರ್ಮವು ಅಂತ. ಹಾಗಾಗಿ ತಾನೇ ಬ್ರಹ್ಮವೆಂಬ ಅಭೇದ ಬುದ್ಧಿಯುಳ್ಳ ತತ್ವಜ್ಞಾನಿ ಯಾವ ಪ್ರಾರಬ್ಧ ಕರ್ಮಾನುಸಾರವಾಗಿ ಆಗಿರಲಿ, ಆತ ಕರ್ಮಾನುಸಾರವಾಗಿ ಗೃಹಸ್ಥನೇ ಆಗಿರಲಿ, ಸನ್ಯಾಸಿ ಆಗಿರಲಿ, ವಾನಪ್ರಸ್ಥನೇ ಆಗಿರಲಿ, ಆಶ್ರಮಗಳಲ್ಲಿ ಬ್ರಾಹ್ಮಣನಾಗಿರಲಿ, ಕ್ಷತ್ರಿಯನಾಗಲಿ, ಶೂದ್ರನಾಗಿರಲಿ, ಸಾರವಾಗಿ ಆತ ಎಡೆಬಿಡದೆ ವ್ಯವಹಾರ ಮಾಡುತ್ತಿದ್ದರೂ ಆ ವ್ಯವಹಾರವು ನಾನು ಬ್ರಹ್ಮ ಎಂಬ ಸ್ಥಿತಿಗೆ ವಿಘ್ನವನ್ನು ಉಂಟು ಮಾಡಲಾರದು. ಅವನ ಸ್ಥಿತಿಯಲ್ಲಿ ಎಲ್ಲಿ ನಡೆದ ವ್ಯವಹಾರ, ಬ್ರಹ್ಮನಲ್ಲಿ ವ್ಯವಹಾರ ಮಾಡ್ತಾರವರು, ಎಲ್ಲವೂ ಬ್ರಹ್ಮ ಸ್ವರೂಪ. ಹಾಗಾಗಿ ಸರ್ವತ ವರ್ತಮಾನೋಪಿ ಅಂದರೆ ಜ್ಞಾನಿಯು ದುರಾಚಾರಿಯಾದರೂ ಆಗಬಹುದೆಂಬ ಅರ್ಥವನ್ನು ಮಾಡಬಾರದು. ನಮ್ಮಲ್ಲೇ ಹೇಳಿನಿ, ಜ್ಞಾನ ಆಮೇಲೆ ಅವನು ಜ್ಞಾನಿಯಾಗಿನಂತ ದುರಾಚಾರ ಕಾರ್ಯಗಳನ್ನ ಅವಲ್ಲ ದುರಾಚಾರ ಅವನ್ನ ಮಾಡಿದ್ರು ನಡೀತದಂತ ಅರ್ಥ ಮಾಡಬಾರದು. ಯಾಕೆ ಮಾಡಬಾರ್ದ್ರಿ? ಬರೀ ಅವ್ರು ಹೇಳಿದ್ರು, ನಾವು ತಲೆ ಹಾಕಿದೀವಿ. ಯಾಕೆ ಮಾಡಬಾರದು? ಅವನು ನೀತಿ ಶಾಸ್ತ್ರವನ್ನು ದಾಟಿ ಬಂದಿರ್ತಾನ. ನೀತಿ ದಾಟಿ ಬಂದಾನಂದ್ರೆ ಅವನು ಬಿಟ್ಟಿರ್ತಾನೇನು? ಬಿಟ್ಟಿರಕ್ ಬರಂಗಿಲ್ಲ. ಆ ಕಾರಣದಿಂದ ಅವನು ಅಸಂಗನಾದುದರಿಂದ ಅವನಿಂದ ನಡೆಯುವ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳಿಗೆ ಒಳ್ಳೆಯವು ನಡೀತಾವ. ಪ್ರಾರಬ್ಧದ ದೋಷ ಇದ್ರೆ ಅವನಿಗೆ ಅರಿವಿಲ್ಲದಂತೆ ಕೆಟ್ಟವು ನಡೀತಾವ, ಅರಿವಿಗೆ ಬರಲಾರ. ಈ ನಾವು ನಡೀತಾ ಹೋಗ್ತಿರ್ತೀವಿ, ದಾರೆ ಹೋಗ್ತಾ ಮುಳ್ಳು ಚುಚ್ಚುತ್ತದ. ಅವನಿಗೆ ಅರಿವು ಬರಲ್ಲ ಚುಚ್ಚೋದು, ಅರಿವು ಬಂದು ಚುಚ್ಚುತ್ತೋ ಮುಳ್ಳು. ಅವನಿಗೆ ಅರಿವು ಬರಲ್ಲ, ಚುಚ್ಚೋದು. ಏನು ಮಾಡ್ಬೇಕೀಗ? ಮತ್ತೆ ಅವನಿಗೆ ಅರಿವಿಗೆ ಬಂದು ಕಂಡಾಗ ಧೂಳು ಹಾಕ್ಯಣ್ಣನು, ಅರಿವಿಗೆ ಗೊತ್ತಾಗಲಾರ್ದು ಬಿದ್ದದು, ಅರಿವಿಗೆ ಬರಲಾರ್ದು. ತೀವ್ರ ಪ್ರಾರಬ್ಧ ಇತ್ತು ಅಂದರೆ ವಾಸನಾ ರೂಪದಲ್ಲಿ ಕೂಡ ಜ್ಞಾನಿ ಆದರೂ ಅವನು ದುರಾಚಾರ ಕಾರ್ಯಗಳನ್ನು ಮಾಡೋದಿಲ್ಲ. ಅಚಾನಕ್ ನಡೆದು ಹೋಗಿದ್ರು ಕೂಡ ಮಾಡಿದ ಅಂದರೆ ಆತ ನಿರ್ಲಿಪ್ತನೆಂಬುದು ನಿಜವಾಗಿದ್ದರೂ ಸ್ವೇಚ್ಛಾಚಾರಿ ಆಗಿರುವುದರಿಂದ ಆದೇಶವು ಕೆಟ್ಟು ಹೋಗುತ್ತದೆ. ಅಲ್ಲಿ ಕೂಡ ಅವನು ನೀತಿಯನ್ನು ಅಳವಡಿಸಿಕೊಂಡೇ ಹೋಗ್ತಾನೆ ವಿನ ಸ್ವೇಚ್ಛಾಚಾರ ಅನುಸಾರವಾಗಿ ಅಲ್ಲ. ಅವನ ಅಚಾನಕ್ ಏನಾಯ್ತು, ಏನು ಮಾಡ್ಬೇಕೀಗ? ಅವನ ಅರಿವು ಬರಲ್ಲ, ಕಾಲಾಗ ಮುಳ್ಳು ನಟ್ಟದ. ಅವನೇನು ಮಾಡ್ತಾನ, ತಕ್ಷಣ ಆ ಮುಳ್ಳನ್ನು ತೆಗೆದಾಕಿ ಮುಂದೆ ನಡೆಯೋ ಪ್ರಯತ್ನ ಮಾಡ್ತಾನಷ್ಟೆ. ಅದನ್ನೇ ಮಾಡ್ಬೇಕಲ್ಲ. ಒಂದು ವೇಳೆ ಅವನಿಗೆ ಅಚಾನಕ್ ಏನಾದರೂ ದೋಷ ಕಾರ್ಯಗಳು ಬಂದರೆ ಅದನ್ನು ತೆಗೆದಾಕಿ ಮುಂದೆ ಹೋಗೋ ಪ್ರಯತ್ನ ಮಾಡ್ತಾನೆ ವಿನ
ಹೆಂಗೋ ಚುಚ್ಚದ ಮುಳ್ಳು ಅಂತೇಳಿ ಕಾಲಾಗಿಟ್ಕೊಂಡು ಧೂಳು ಬಿದ್ದದಪ್ಪ ಮತ್ತೆ ಯಾಕಂತ ಕಣ್ಣಾಗಿಟ್ಕೊಂಡು ಪ್ರಪಂಚ ಮಾಡಂಗಿಲ್ಲ ಅವರು, ತೆಗೆದಾಕ್ತಾವ. ಅಜ್ಞಾನಿಗಳೇ ತೆಗಿಲಿಕ್ಕೆ ಬರಂಗಿಲ್ಲ, ಜ್ಞಾನಿ ಸುಲಭವಾಗಿ ತೆಗಿತಾರೆ. ಅಜ್ಞಾನಿಗಳೇ ತೆಗೆ ಬರಂಗಿಲ್ಲ. ಅವ್ರು ಹೆಂಗೆ ತೆಗೆಯೋದು ಅಂದ್ರೆ ಎರಡೇ ಪ್ರಕಾರ. ಒಂದೇ ಕೂದಲು ಒಂದು ರೊಟ್ಟೆಗೂ ಬಿದ್ದದ, ಒಂದು ಬೆಣ್ಣೆಗೂ ಬಿದ್ದದ ಕೂದಲು. ರೊಟ್ಟಿಯಲ್ಲಿ ಕೂದಲ ಬಿತ್ತು ಅಂದ್ರೆ ಅದು ತೆಗೆಯುವಾಗ ರೊಟ್ಟಿ ಮುರಿದು ಕೂದಲ ಅರ್ಧ ಬರ್ತಾವ. ತೆಗಿಬೇಕಾದ ಕೂದಲು ಅರಿತಾವಿಲ್ಲ. ಬೆಣ್ಣೆಗೆ ಹೆಂಗೆ ಅವು ಸರಳವಾಗಿ ಬಂದ್ಬಿಡ್ತದೆ. ಅದ್ರಂಗ ಜ್ಞಾನಿಗಳು ತಮ್ಮ ಕರ್ಮಗಳನ್ನು ಬೆಣ್ಣೆಯಲ್ಲಿ ಕೂದಲು ತೆಗೆದಂಗೆ ಸರಳವಾಗಿ ತೆಗೆದು ಹಾಕ್ತಾರೆ. ಅಜ್ಞಾನಿಗಳು ಹರಿದಾಕ್ತಾರೆ. ಇವ್ರಿಗೆ ಜಡ ಅಂತ ಅಷ್ಟು ಸುಲಭ ಅಲ್ಲ, ಜ್ಞಾನಿಗಳಿಗೆ ಸುಲಭ ಅಲ್ಲ. ಹಾಗಾದ್ರಿಂದ ಇಲ್ಲಿ ಕೂಡ ಮಹಾತ್ಮರು ಯಾವ ಸಮುದ್ರದಲ್ಲಿ ಪ್ರಯಾಣ ಮಾಡುವವರಲ್ಲಿ ದಿಕ್ಸೂಚಿ ಎಂಬ ಯಂತ್ರವಿರುತ್ತದೆ, ಅದನ್ನು ಯಾವ ಕಡೆ ತಿರುಗಿಸಿದರೂ ಉತ್ತರ ದಿಕ್ಕನ್ನೇ ತೋರಿಸುತ್ತದೆ. ಸಮುದ್ರ ಆಯ್ತು, ವಿಮಾನ ಆಯ್ತು, ಅವು ಯಾವ ಕಡೆ ಅವು ಯಾರ ರೋಡ್ ಇಲ್ಲ, ದಿಕ್ಕಿಲ್ಲ, ಕಾಣಂಗಿಲ್ಲ. ಹೆಂಗ್ ಗೊತ್ತಾವ ಅಂದ್ರೆ ದಿಕ್ಸೂಚಿ ಅಂತಿರ್ತಾವ. ನಾವು ಶಾಲೆಗ ತೋರಿಸಿದ್ರು ಸುಮ್ಮನೆ, ಅದು ಯಾಕಡೆ ತಿರುಗಿಸ್ಬಿಡು ಉತ್ತರಕ್ಕೆ ಬಂದಿರ್ತದೆ, ಉತ್ತರ ದಿಕ್ಕನ್ನು ತೋರಿಸ್ತದೆ. ಯಾವಾಗ ಒಂದು ಉತ್ತರ ದಿಕ್ಕು ತೋರ್ತಿಲ್ಲ, ಹಿಂದಿಂದು ಈ ಕಡೆ ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ ಅಂತ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಅದರ ಮೇಲೆ ಚಾಲನ ಆಗ್ತದೆ ನೋಡು, ಅದರ ಮೇಲೆ ಹೋಗ್ತಾವು ಓಡಿಸೋದು. ಇಲ್ಲಾಂದ್ರೆ ಎಲ್ಲ ಕಡೆ ನೀರೇ ನೀರು, ಎಲ್ಲಿ ಯಾವ ಊರು, ಎಲ್ಲಿ ಭಾರತ, ಎಲ್ಲಿ ಅಮೇರಿಕಾ, ಎಲ್ಲಿ ಜಪಾನ್. ಅದರಂತೆ ನೀನು ತಪ್ಪು ದಾರಿಗೆ ಹೋಯ್ತೆ ಅಂದ್ರೆ ಅದು ತೋರಿಸ್ಬಿಡ್ತದ, ಈ ದಿಕ್ಕಿಗೆ ಹೋಗ್ಬೇಕಾಗಿತ್ತು, ಈ ದಿಕ್ಕು ಹೊಂಟದಂತ. ಅದೇ ರೀತಿ ಇದರಂತೆ ಪರಮಾತ್ಮನೇ ತಾನಿಂದ ಜ್ಞಾನಿಯು ಹೇಗೆ ವ್ಯವಹಾರ ಮಾಡಿದರೂ ಹಡಗು ಯಾವ ಕಡೆ ಹೋದರೂ ಉತ್ತರ ದಿಕ್ಕಿಗೆ ತೋರಿಸು. ಅದರಂತೆ ಅವನಿಗೆ ತನ್ನ ಸ್ವರೂಪದ ಮರವೇ ಇರುವುದಿಲ್ಲ. ನಿಜವಾಗಿ ನೋಡಿದರೆ ಜ್ಞಾನಿಯ ಅಂತಃಕರಣವು ವಿಶುದ್ಧ ಸತ್ವ ಗುಣವುಳ್ಳದ್ದಾಗಿರುತ್ತದೆ. ಹಾಗೆ ಇಲ್ಲದಿದ್ದರೆ ಆತನು ಜ್ಞಾನವೇ ಸಂಭವಿಸದೆ ರಜೋಗುಣ ತಮೋ ಗುಣಗಳಿಗೆ ವಶನಾಗಿ ಮಾಡಬಾರದ ಕೆಲಸಗಳನ್ನು ಹೇಗೆ ಮಾಡುತ್ತಾನೆ. ಆದುದರಿಂದ ಜ್ಞಾನಿಯು ಅನುಚಿತ ವ್ಯವಹಾರ ಸಂಭವಿಸುವುದಿಲ್ಲ. ಒಂದ್ಸಲ ಅವನಿಗೆ ದೃಢವಾದ ಜ್ಞಾನ ಆಯ್ತಂದ್ರೆ ಉಚಿತವಲ್ಲದ ಕಾರ್ಯ ಮಾಡಂಗಿಲ್ಲ. ಉಚಿತವಲ್ಲದ ಕಾರ್ಯ ಮಾಡಿದ್ರೆ ಮತ್ತೆ ಉಚಿತವಾದ ಕಾರ್ಯ ಮಾಡ್ತಾರೆ, ಇವನ ಅನುಚಿತವಾದ ಕಾರ್ಯ ವರ್ತನೆಗಳನ್ನು ಮಾಡೋದಿಲ್ಲ. ಒಂದು ವೇಳೆ ತಾನು ಜ್ಞಾನಿ ಎಂದು ಹೇಳಿಕೊಂಡು ಅನುಚಿತವಾದ ವರ್ತನೆ ಮಾಡಿದರೆ ಅವನು ಜ್ಞಾನಿಯಲ್ಲ, ಮಾಡಿದ್ರೆ ಅವನು ಜ್ಞಾನಿ ಅಲ್ಲ. ಇದನ್ನ ಯಾರ ನಿನಗೆ ಹೇಳಬೇಕು ಅಥವಾ ನಿನ್ನ ನೀ ತಿಳ್ಕೊಂತಿದ್ದೋ ಅಂತ ಮಹಾತ್ಮರು. ನೀನು ಜ್ಞಾನಿ ಇದ್ದಿ ಅಂದ್ರೆ ಇವೆಲ್ಲ ನನ್ನಲ್ಲಿ ಇದ್ರೆ ನಾನು ಅಜ್ಞಾನಿ ಅಂತ ತಿಳ್ಕೊ, ಇಲ್ಲ ಅಂದ್ರೆ ಜ್ಞಾನಿ ಅಂತ ತಿಳ್ಕೊ. ಬೇರೆಯವ್ರು ಯಾಕೆ ಹೇಳ್ಬೇಕು ನಾನು ಜ್ಞಾನಿ ಅಜ್ಞಾನಿ ಅಂತ? ಹಾಗಾಗಿ ಈ ಶ್ಲೋಕದಿಂದ ಏನು ಕಲಿಬೇಕಾಗಿದೆ ಅಂದ್ರೆ, ತತ್ವಮಸಿ ಮಹಾವಾಕ್ಯದಲ್ಲಿ ಅಸಿ ಪದಾರ್ಥವು ನಿರ್ಣಯಿಸಲ್ಪಟ್ಟಿದೆ. ಅಸಿ ಪದ ಸರ್ವಂ ಕಲ್ವಿದಂ ಬ್ರಹ್ಮ. ಬ್ರಹ್ಮವು ಸರ್ವವೂ ಆಗಿದೆ. ಬ್ರಹ್ಮಕ್ಕಿಂತ ಭಿನ್ನ ಪದಾರ್ಥಗಳಿಗೆ ಪತ್ತೆ ಇಲ್ಲ. ಬಂಗಾರದಲ್ಲಿ ಆಭರಣಗಳ ಪತ್ತೆನೇ ಇಲ್ಲ. ಯಾವಾಗ ಬಂಗಾರ ಜ್ಞಾನ ಆದಾಗ, ಬಂಗಾರ ಜ್ಞಾನದಾಗ ಆಭರಣ ಎಲ್ಲಿಯೋದು? ಇದೇನಂದ್ರೆ ಇದು ಬಂಗಾರ ಅದ, ಇದು ಬಂಗಾರ ಅದ, ಕೈಯಲ್ಲಿ ಬಂಗಾರ ಅದ, ಕೊರಳಲ್ಲಿ ಬಂಗಾರ ಅದ. ಮತ್ತು ಮೊದಲು ಉಂಗುರ ಅಂತಿದ್ದೆ, ಬಳೆ ಅಂತಿದ್ದೆ, ಚೈನ್ ಅಂತಿದ್ದೆ, ಈಗ ಎಲ್ಲಿಗೆ ಹೋದವು?
ಬಂಗಾರ ಜ್ಞಾನ ಆದಮೇಲೆ ಅವು ಪದಾರ್ಥಗಳು ಓದುವ ಬಂಗಾರ ಹಂಗೆ ಉಳ್ಕೊಂಡಾರ. ಹಂಗ ನಮ್ಮ ಸ್ವರೂಪ ಜ್ಞಾನ ಆದಾಗ ಮಿಥ್ಯವಾದ ಏನು 3, 4, 5 ದೊಡ್ಡವಲ್ಲ ಭೇದಗಳು, ಶಿವಜೀವರ ಭೇದ, ಜೀವ ಜಗತ್ತಿನ ಭೇದ, ಈಶ್ವರ ದೊಡ್ಡವನು, ಇವನು ಸಣ್ಣವನು, ಅವನು ಸರ್ವಜ್ಞ, ನಾನು ಅಲ್ಪಜ್ಞ ಅನ್ನುವ ಭೇದ ಎಲ್ಲಿ ಹೋದು? ಆಭರಣದಾಗ ಎಲ್ಲಿ ಹೋಯ್ತಪ್ಪ? ಕಡಗ ಎಲ್ಲಿ ಹೋಯ್ತು? ಚೈನ್ ಎಲ್ಲಿ ಹೋಯ್ತು? ಅವು ಇಲ್ಲೇ ಇಲ್ಲ, ಮೊದಲೇ ಇದ್ದಿಲ್ಲ. ಇಲ್ಲದನ್ನ ನೀನು ಆರೋಪ ಮಾಡಿ ಆವಂತ ತಿಳ್ಕೊಂಡಿದ್ದಿ. ಈಗ ಗುರುನಾಥ ತಿಳಿಸ್ಕೊಟ್ಟ ಅವು ಇಲ್ಲೇ ಇಲ್ಲ, ಸುಮ್ಮನೆ ಇಲ್ಲ. ಅದ ಬಂಗಾರ ಅಂತೇಳಿ ಒಪ್ತೀನಿ, ಇದು ಬಂಗಾರ ಅಂತೇಳಿ ಒಪ್ತೀನಿ, ಕಡಗ ಅಂತ ಹೇಳ್ಬೇಡಂತಾರ ಅವ್ರು. ಹೇಳಿದ ಎಲ್ಲ ತೋರಿಸು ಕಡಗ. ಹಂಗ ಅದು ಯಾಕಂದ್ರೆ ವ್ಯಾವಹಾರಿಕ ಸತ್ತ ಆದ್ರೂ ಬಿಡಬಾರ್ದು. ಮತ್ತೆ ವ್ಯಾವಹಾರಿಕ ಸತ್ತ ವ್ಯವಹಾರ ನಡಿಬೇಕಾದ್ರೆ ಅಂಗಡಿಗೆ ಹೋಗಿ ಬಂಗಾರ ಕೊಡು ಏನನ್ನ ಮಾಡ್ಬೇಕಾದ್ರೆ ಬಂಗಾರ ಮಾಡಂದ್ರೆ ಏನಂತ ಮಾಡಂದ ಅವನು? ಬಳೆ ಮಾಡು, ಸರ ಮಾಡು, ಉಂಗುರ ಮಾಡು ಅಂತ ವ್ಯವಹಾರಕ್ಕಾಗಿ ಮಾಡಿದ್ದೇವೆ ನಾನು. ಆದರೆ ವ್ಯವಹಾರ ಅದ್ರ ಮಿಥ್ಯ ಆದ ನೋಡು. ವ್ಯವಹಾರದ ಕಲ್ಪಿತ ಮಿಥ್ಯ ಅದು, ನಾಮರೂಪ ಮಿಥ್ಯಾವ, ಬಂಗಾರ ಸತ್ಯ. ಅದರಂತೆ ಇಂತಹ ಒಂದು ಜ್ಞಾನದಿಂದ ಪಡೆದುಕೊಂಡು ವಿಚಾರಕ್ಕೆ ಅನುಸಾರವಾಗಿ ಆಚಾರವನ್ನಿಟ್ಟುಕೊಂಡು ವಿವೇಕಕ್ಕೆ ಅನುಸಾರವಾಗಿ ಆಚಾರ ಮಾಡಬೇಕು. ಅಂದ್ರೇನು? ವಿವೇಕ ಇಟ್ಟುಕೊಂಡೆ ಆಚಾರ ಮಾಡಬೇಕು. ಆಚಾರ ಮಾಡಿದ ಮೇಲೆ ವಿವೇಕ ಮಾಡಬಾರದಂತ. ಮಾಡೋ ಕಾರ್ಯವಾಗ ಮಾಡೋದಕ್ಕಿಂತ ಮುಂಚೆ ವಿಚಾರ ಮಾಡಬೇಕಿಲ್ಲ. ಮಾಡಿದ ಮೇಲೆ ವಿಚಾರ ಮಾಡಿದರೆ ಏನು ಪ್ರಯೋಜನ ಇಲ್ಲ. ಹಾಗೆ ಮುಂದೆ 32ನೇ ಶ್ಲೋಕದಲ್ಲಿ ಮಹಾತ್ಮರು ಆತ್ಮ ಪಮೇನ ಸರ್ವತ್ರ ಸಮಂ ಪಶ್ಯತಿ ಯಃ ಅರ್ಜುನ ಸುಖಂ ವಾ ಯದಿ ವಾ ದುಃಖಂ ಸಹ ಯೋಗಿ ಪರಂ ಮತಃ. ಅಂದ್ರೆ ಅಚರಣಾತ್ಮಕವಾದ ವೇದಾಂತ ಏನು ಹೇಳ್ತದಂದ್ರೆ, ಯಾವನಾದರೂ ಒಬ್ಬ ನಿಜವಾದ ವೇದಾಂತಿಯು ಹೌದೇ, ಇಲ್ಲಿ ತಂದ್ರು ನೋಡು, ಬುಡಕ ತಂದ್ರು. ನಾವೆಲ್ಲಿ ಕುಂತು ಹೇಳ್ತೀವಿ ಅದ್ರ ಬುಡಕನೇ ಮುಳ್ಳಿಟ್ಟರ ಅವರು. ಚುಚ್ಚಲಿಲ್ಲ ಹೂವಾದ ಅಂತ ತಿಳ್ಕೊ, ಚುಚ್ಚಿ ತಂದು ಮುಳ್ಳ ಅಂತ ತಿಳ್ಕೊ. ವೇದಾಂತಗಳನ್ನ ಬಿಟ್ಟು ಹೇಳಿಲ್ಲ ಶಾಸ್ತ್ರ. ವೇದಾಂತದವ್ರನ್ನ ಬಿಟ್ಟು ಶಾಸ್ತ್ರ ಹೇಳಿದಂತ ತಿಳ್ಕೊಬಾಡ್ರಿ. ನಮ್ಮನ್ನು ಹಿಡ್ಕಂಡ ಹೇಳೋದು. ಇಲ್ಲಿ ವೇದಾಂತ ಯಾವುದಾದರೂ ಒಬ್ಬನು ನಿಜವಾದ ವೇದಾಂತಿಯು ಹೌದೇ ಅಲ್ಲವೇ ಎಂಬುದನ್ನು ಅವನು ಆಡುವ ಮಾತಿನಿಂದ ನಿರ್ಣಯ ಮಾಡಲಾಗುವುದಿಲ್ಲ. ವೇದಾಂತ ಹೇಳ್ತಾರಪ್ಪ ಭಾಳ 20 ವರ್ಷ, 25 ವರ್ಷ, 30 ವರ್ಷ. ಇನ್ನೂ ಕೆಲ ಮಂದಿ ಸಾಯತನ ನಡೆದಂತಾರ, 2 ತಲೆ ಅಂತಾರ. ನಡಿಲಿ ಪಾಪ, ಸಂತೋಷದ ವಿಷಯ, ಸಾಮಾನ್ಯ ಅಲ್ಲ. ಆದರೆ ಅವ್ರು ಹೇಳುವ ಮಾತಿನಿಂದ ಇವನು ವೇದಾಂತಿ ಅಂತ ನಿರ್ಣಯ ಮಾಡಂಗಿಲ್ಲ. ಅವನ ಆಚರಣೆಯಿಂದಲೇ ನಿರ್ಣಯ ಮಾಡಬೇಕಂದ್ರು. ಅಂದ್ರೇನು? ನಡೆಯಿಂದ, ನುಡಿಯಿಂದ ವೇದಾಂತಿ ಆಗಬಾರದು, ನಡೆಯಿಂದ ವೇದಾಂತ ಆಗಬೇಕಾಗ್ಯದ. ಹಾಗಾಗಿ ಬಾಯಿಂದ ಕೆಲವು ನಾನು ಬ್ರಹ್ಮ, ಸರ್ವವು ಬ್ರಹ್ಮವೆಂದು ಹೇಳಿ ಮತ್ತೊಬ್ಬರಿಗೆ ಆಚರಣೆಯಿಂದ ಅಪಕಾರವನ್ನು ಮಾಡುವುದಾದರೆ ಅಂಥವನು ವಾಚಾಳಿ ವೇದಾಂತಿ. ಅದು ವಾಚಾಳಿ ವೇದಾಂತಿ. ಕಾರಣ ಅವನ ವಿಚಾರಕ್ಕೂ ಅವನು ಮಾಡುವ ಆಚಾರಕ್ಕೂ ವಿರೋಧ ನೋಡ್ರಿ. ನಾವು ಬ್ರಹ್ಮ ನೀನು ಅಂತ ಹೇಳಿದ ಮೇಲೆ ಮತ್ತೆ ನೀನು ಅವ್ರಿಗೆ ಆಚರಣೆ ಮಾಡು ಅಂತ ಹೇಳ್ತಿದ್ದಂದ್ರೆ ನೀ ಹೇಳೋದೊಂದಾಯ್ತು, ನಡೆಯೋದೊಂದಾಯ್ತಿಲ್ಲ.
ಶಾಸ್ತ್ರ ಹೇಳ್ತದ, ಭಗವದ್ಗೀತೆ ಹೇಳ್ತದ, ನಾನಲ್ಲ ನೀನಲ್ಲ. ಹಾಗಾಗಿ ನೀನು ಹೇಳುವ ಮಾತಿಗೂ ನೀನು ನಡೆಯುವುದಕ್ಕೂ ವಿರೋಧ ಆದಂದ್ರೆ, ಇದು ಅಂತರವಿದ್ದರೆ ಅದು ನಷ್ಟ ಆಗ್ತದೆ. ಅದಕ್ಕೆ ಏನು ಸೂಚನೆ ಕೊಟ್ಟರ ಮಹಾತ್ಮಂದ್ರೆ, ಪ್ರಾಣ ಇರುವವರೆಗೂ ಸಮಯ ಆದ ತಮ್ಮಂತ ಬಸವರಂದು ಹೇಳ್ಯಾರ. ಇಲ್ಲಿ ಅದೇ ಹೇಳ್ತಾರೆ, ಅದನ್ನು ಸರಿ ಮಾಡಿಕೊಳ್ಳಬಹುದು. ಆ ನುಡಿ ನಡೆ, ನಡೆಯಲ್ಲಿ ನುಡಿ, ನುಡಿಯಲ್ಲಿ ನಡಿ ಸರಿ ಮಾಡಿಕೊಳ್ಳುವ ಅವಕಾಶ ಇದೆ. ಇಷ್ಟಕ್ಕೆ ನೋಡಿ ವೇದಾಂತಿ ಹೌದು ಅಲ್ಲ ಅಂತ ನಿರ್ಣಯ ಮಾಡಂಗಿಲ್ಲ. ಅವನಿಗೆ ಅವಕಾಶ ಅದ, ಅಷ್ಟು ಟೈಮ್ ಅದ ನೋಡ್ರಿ. ಅದಕ್ಕೆ ಜ್ಞಾನವು ತ್ರಿಕರಣ ಶುದ್ಧಿಯಿಂದ ಆಚರಿಸಲ್ಪಡಬೇಕು. ಶ್ರೀ ವ್ಯಾಸ ಭಗವಂತರು ಮನಸ್ಸೇಕಂ ವಚಸ್ಸೇಕಂ ಕರ್ಮಣೇಕಂ ಮಹಾತ್ಮನ ಮನಸ್ಸೇಕಂ ವಚಸ್ಸೇಕಂ ಕರ್ಮಣೇಕಂ ದುರಾತ್ಮ. ಅಂದರೆ ಮನುಷ್ಯನಲ್ಲಿ ಏನು ಯೋಚನೆ ಆದ ಅದರಂತೆ ಮಾತನಾಡಬೇಕಂತ. ಮನಸ್ಸಿನಲ್ಲಿ ನನಗೆ ಏನು ಯೋಚನೆ ಅದ ಅದನ್ನೇ ಮಾತನಾಡಬೇಕು. ಮಾತನಾಡಿದ ಮೇಲೆ ಅದರಂತೆ ಆಚರಿಸಬೇಕು. ಇಲ್ಲಂದ್ರೆ ಇಂಥವನೇ ಮಹಾತ್ಮನು. ಹೀಗಿಲ್ಲದೆ ಮನಸ್ಸಿನಲ್ಲಿ ಯೋಚಿಸುವುದೊಂದು, ಮಾತಿನಿಂದ ಆಡುವುದೊಂದು. ಮನಸ್ಸಿನಾಗ ಅವ್ರಿಗೆ ಗೊತ್ತಿರ್ತದ, ಆದ್ರೆ ಮಾತಿನಲ್ಲಿ ಆಡೋದೊಂದು ಮನಸ್ಸಿನಾಗಿರೋದು. ಏನು ಮಾಡ್ತದಿ? ಮನಸ್ಸಿನಲ್ಲಿ ಏನದ ಅದೇ ಮಾತಿನಲ್ಲಿ ಆಡಿದ್ರೆ ತೊಂದರೆ ಇಲ್ಲ. ಹೀಗೆ ಮಾತಿನಿಂದ ಆಡುವುದೊಂದು, ಕ್ರಿಯೆಯಿಂದ ಮಾಡುವುದೊಂದು. ಮಾತಿನಿಂದ ಮಾಡುವುದೊಂದು, ಇಲ್ಲಿ ಕ್ರಿಯೆ ಮಾಡುವುದೊಂದು. ಹೀಗಿದ್ದರೆ ಅವನು ದುರಾತ್ಮ ಎಂದು ಹೇಳಿದ್ದಾರೆ. ಅವನಿಗೆ ದುರಾತ್ಮ. ತಾನು ಮಾಡುವ ವ್ಯವಹಾರಕ್ಕೂ ವಿರೋಧವಿರಕೂಡದು. ವೇದಾಂತವು ನಿತ್ಯ ವ್ಯವಹಾರದಲ್ಲಿ ವ್ಯಕ್ತವಾಗಿರಬೇಕು. ಮಹಾಪುರುಷರು ಹೀಗೆಯೇ ನಡೆದು ತೋರಿಸಿದ್ದಾರೆ. ನಿತ್ಯ ನಿತ್ಯ ವೇದಾಂತ ನಮ್ಮ ವ್ಯವಹಾರದಲ್ಲಿ ವ್ಯಕ್ತ ಆಗಬೇಕು. ಏನೋ ಪ್ರಸಂಗ ಬಂದರೆ ನಾವು ಕೆಲವು ಸಲ ಎಲ್ಲರೂ ಮಾತಾಡ್ತೇವಲ್ಲ, ಕೊನೆಗೆ ಎಲ್ಲ ಮಾತಾಡಿ ಆತ್ಮಗೆ ಏನಿಲ್ಲಪ್ಪ, ಆತ್ಮ ಸಂಬಂಧ ಇಲ್ಲ ಅಂತ ಹೇಳ್ತೀವಿಲ್ಲ. ನಿತ್ಯ ವ್ಯವಹಾರ ಅದು ನಿತ್ಯ ವ್ಯವಹಾರ ಇಲ್ಲ. ಹಾಗಾಗಿ ನಮಗೇನು ಅಪಮಾನ, ಮಾನ, ಗೌರವ, ಅಗೌರವ ಏನೇ ಆದರೂ ಕೂಡ ಇದು ದೇಹಕ್ಕೆ ಸಂಬಂಧವೇನು ಆತ್ಮನಿಗೆ ಸಂಬಂಧ ಇಲ್ಲ ಅಂತ ಎಷ್ಟೋ ಸಲ ಪ್ರತಿನಿತ್ಯ ಮಾತಾಡ್ತವಲ್ಲ. ಯಾಕಂದ್ರೆ ಅವು ಇದ್ದಿಲ್ಲ ಅಂದ್ರೆ ನಮ್ಮ ವೇದಾಂತ ನಿಷ್ಫಲ ಆಗ್ತದೆ. ಹಾಗಾಗಿ ಇಲ್ಲಿ ಬಾಯಿಯಿಂದ ಆಡುವ ಬ್ರಹ್ಮಜ್ಞಾನವು ಆಚರಣೆಯಲ್ಲಿ ಹೇಗೆ ತರಬೇಕು ಅಂದರೆ, ಅಂತಹ ಜ್ಞಾನಿಗೆ ಸಮಸ್ತ ಪ್ರಾಣಿಗಳಲ್ಲಿ ದಯಾ, ಕರುಣೆ, ಪ್ರೇಮಗಳು ಉಂಟಾಗಬೇಕಂತ. ಅಂಥವ್ರಿಗೆ ಬರ್ತದೆ ನೋಡ್ರಿ ಸಮಸ್ತ ಅಂದ್ರು. ಎಲ್ಲರಂದ್ರೆ ಅವ್ರು ನಾವೇನು ಮಾಡ್ತೀವಿ, ಎಲ್ಲರಿಗೇನಾಗಲಿ ನಮ್ಮಲ್ಲಿ ಒಂದೇ ದಯಾ, ಕರುಣೆ, ಪ್ರೇಮ ಇದ್ದು ಸಾಕಂತೀವಿ ನಾವು ಅಂತೀವಿಲ್ಲ. ಆದ್ರೆ ಜ್ಞಾನ ಹಂಗನಂಗಿಲ್ಲ. ಹೀಗೆ ಇದೇ ವಿಷಯವನ್ನ ಬಸವಣ್ಣನವರು ಸಹ ದಯವೇ ಇಲ್ಲದ ಧರ್ಮ ಅದು ಆವುದಯ್ಯ ಅಂತ ಕೇಳಿದ್ರು. ದಯಾಳತ್ವ, ಕೃಪಾಂತರ, ದಯಾಂತರ. ಹೀಗೆ ನಿಜಗುಣ ಶಿವಯೋಗಿಗಳು ಬ್ರಹ್ಮನಿಷ್ಠನಾದ ಗುರುಗಳ ಆಚರಣೆಯನ್ನು ಹೇಳ್ಯಾರಲ್ಲ. ಏನು ಹೇಳ್ಯಾರ? ಕರುಣರಸದ ಕೂಡಿ ಅರಿವ ಕಟಾಕ್ಷದ ಅಂಥೇಳಿ ಪರತತ್ವ ರೂಪದ ವರಪುಣ್ಯಮಯ ಶರೀರದ ಗುರು ವಿರಲಿಯನ್ನ ಮಾನಸದಳು. ಹೀಗೆ
ಆತ್ಮಜ್ಞಾನಿಯ ಆಚರಣೆ. ಆತ್ಮಜ್ಞಾನಿಯು ತನ್ನ ದೇಹಕ್ಕೂ ಮನಸ್ಸಿಗೂ ಸುಖವನ್ನು, ಶಾಂತಿಯನ್ನು, ದುಃಖದ ಆಭಾಸವನ್ನು ಬಯಸುವಂತೆ ಮತ್ತೊಬ್ಬರ ವಿಷಯದಲ್ಲಿ ಸಹ ಹಾಗೆಯೇ ಬಯಸಬೇಕಂದ್ರು. ಏನು ಹೇಳ್ಯಾರ? ಆತ್ಮಜ್ಞಾನಿ ತನ್ನ ದೇಹಕ್ಕೂ ಮನಸ್ಸಿಗೂ ಸುಖವನ್ನು, ಶಾಂತಿಯನ್ನು ಬಯಸಲಿಲ್ಲ. ದುಃಖದ ಆಭಾಸ, ದುಃಖ ಬಯಸಂಗಿಲ್ಲ. ಅದರಂತೆ ಮತ್ತೊಬ್ಬರ ವಿಷಯದಲ್ಲಿ ಕೂಡ ಅವರ ದೇಹಕ್ಕೂ ಮನಸ್ಸಿಗೂ ಸುಖ, ಶಾಂತಿಯನ್ನೇ ಬಯಸ್ತಾನೆ ವಿನ ಅವನಲ್ಲಿ ಕಪಟತ್ವ ಇರಂಗಿಲ್ಲ. ತಾನು ಬಯಸಿದ್ದೆ ಇನ್ನೊಬ್ಬ ಬಯಸ್ಬೇಕು. ಹೆಂಗ ನಾನೊಂದು ಚಲೋ ಇರಲಿ, ನನ್ನ ಮಕ್ಕಳು ಚಲೋ ಇರಲಿ, ಮಂದಿ ಮಕ್ಕಳು ಹಾಳಾಗಲಿ, ನನ್ನ ಸಂಸಾರ ಚಲೋ ಇರಲಿ, ಮುಂದಿನವರ ಹಿಂದಿನವರ ಸಂಸಾರ ಹಾಳಾಗಲಿ, ಈ ದಯ ಅಂತ ಇದಕ್ಕೆ. ಹಾಗಾಗಿ ಈ ಪ್ರಕಾರ ಸುಖವೇ ಇರಲಿ, ದುಃಖವೇ ಇರಲಿ, ತನ್ನಂತೆಯೇ ಇತರರನ್ನು ನೋಡುವ ಯೋಗಿಯೇ ಸರ್ವಶ್ರೇಷ್ಠ. ಅವರು ಶ್ರೀಮಂತ ಆರಂದ್ರು ಬಡವರಾದ್ರು ಕೂಡ ಸರ್ವವು ಸಮತ್ವ ಬುದ್ಧಿಯಿಂದ ನೋಡ್ತಾರೆ ವಿನ ಶ್ರೀಮಂತ ಅಂತ ತನ್ನೇನು ದೊಡ್ಡ ಕೊಂಡಾಡುವಂಥ ಕಾರ್ಯ ಮಾಡಂಗಿಲ್ಲ, ಬಡವ ಅಂತ ನಿಂದೆ ಮಾಡಕ್ಕೆ ಹೋಗಲ್ಲ. ಅವೆಲ್ಲ ಕರ್ಮಾನುಸಾರವಾಗಿ ಅವೆಲ್ಲ ತಿಳ್ಕೊಂಡು ಬಂದಿರ್ತಾರೆ. ಒಬ್ಬ ಶ್ರೀಮಂತ ಭಕ್ತಾನ, ಶ್ರೀಮಂತ ಶಿಷ್ಯನ, ಅವನು ಮಾಡೋ ಪುಣ್ಯ ಕಾರ್ಯಗಳು ಮಾಡ್ತಾನಂದ್ರೆ ಇನ್ನು ಪುಣ್ಯಾತ್ಮರಂತ ಹೇಳ್ತಾನೆ ವಿನ ಇವರು ಮಾಡಲಿಲ್ಲ ಅಂದರೆ ಇವ್ರಿಗೆ ಆ ಪುಣ್ಯ ಇಲ್ಲ, ಮಾಡೋಕ್ಕಾಗಿಲ್ಲ ಅಂತಾನೆ ವಿನ ಇವ್ರಿಗೆ ಮತ್ತೆ ಪಾಪಿಗಳನ್ನಂಗಿಲ್ಲ ಅಂತಾನೆ. ಇಲ್ಲ, ಮಾಡೋಕ್ಕಾಗಿಲ್ಲ. ಖಾಲಿಯ ಚೀಲದವಳು ಕೈ ಇಕ್ಕಿದರೆ ಏನುಂಟು ಮೊರಳೆ. ಇಲ್ಲೇನೇನು 500 ರೂಪಾಯಿ ನೋಟು, 100 ರೂಪಾಯಿ ನೋಟು ಇದ್ರೆ ಹಿಂಗೆ ಕೈ ಇಟ್ಟಾಗ 100 ಬರ್ತದ, 500 ಬರ್ತದ, ಎರಡಕ್ಕೊಂದು ಬರ್ಬೇಕಲ್ಲ. ಜೋಬನೇ ಖಾಲಿ, ಅದು ಏಸೆಲ್ಲ ಕೈ ಇಟ್ಟು ತೆಗೆದ್ರೆ ಖಾಲಿನೇ ಅದು. ಹಂಗ ಇವತ್ತ ಭೋಗದಲ್ಲಿ ಕೊರತೆ ಆದ ಬಡವರಾರ, ಆದರೆ ಶಾಸ್ತ್ರದ ಪುಣ್ಯ ಅದ, ಮಾಡ್ಬೇಕಂತ ಬೇಕಾದಷ್ಟ ಅದ, ಆದ್ರೆ ಖಾಲಿ ಅವ ಜೋಬಿ. ಏನು ಮಾಡಂದವ್ರು? ಅವ್ರಿಗೇನು ಮೋಕ್ಷ ಹಂಗಿಲ್ಲೇನು? ಆತದ ಇಲ್ಲ. ಮತ್ತೆ ಅದನ್ನ ನೋಡ್ತಾರೆ ಆತ್ಮಜ್ಞಾನಿಗಳು. ನೀ ಕೊಟ್ಟದ್ದೇನದ ಬಿಟ್ಟದ್ದೇನದ ಅದು ನಿನಗ, ಕಟ್ಟಿಟ್ಟ ಬುತ್ತಿ ನಿನಗಂತೇಳಿ ನಮಗದ. ಅದು ಭಾಳ ಸರಳ. ಸುಮ್ಮನೆ ಅಜ್ಞಾನಿಗಳು ಏನೇನು ಮಾತಾಡ್ತಾವ. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಬರೀ ಕೊಟ್ಟದ್ದು ಅವ್ರಿಗೆ ಅಂದಮೇಲೆ ಅವ್ರನ್ನೇ ಯಾಕೆ ನಾವು ಜಾಸ್ತಿ ಕೊಂಡಾಡೋದು? ಜಗತ್ತಿನಲ್ಲಿ ಅವರು ಮಾಡಿದಂಥ ಕಾರ್ಯವನ್ನು ಗುಟ್ಟಾಗಿ ಇಡಬಾರ್ದಂತ ಹೇಳೋದು ಅಷ್ಟೆ. ಅದು ಹೇಳದೇ ಇದ್ರೂ ಕೂಡ ಅದು ಅಪರಾಧ ಆಗ್ತದೆ. ಎಲ್ಲಿಗೋಯ್ತು? ಬೇಕಲ್ಲ, ಎಲ್ಲಿಗೋಯ್ತು, ಯಾರು ಕೊಟ್ಟರು, ಯಾರು ತಗೊಂಡ್ರು, ಯಾರು ಮಾಡಿದರು ಅನ್ನೋದು ಸ್ಪಷ್ಟ ಗೊತ್ತಾಗಬೇಕು ಜಗತ್ತಿಗೆ. ಮತ್ತು ಅವರು ಕೂಡ ವಿಚಾರ ಮಾಡಿ ನೋಡು. ಸುಮ್ಮನೆ ಸಂಸಾರದ 20 ಸಲ ವಿಚಾರ ಮಾಡ್ತಾರೆ. ಅವನೊಂದ್ಸಲ ಇವ್ರನ್ನೊಂದ್ಸಲ ಅಲ್ಲಿ ಏನು ಹೇಳ್ತಾರೆ, ಇವ್ರು ಏನಂದ್ರಂತ. ಇಂಥ ಕಾರ್ಯ ಮಾಡಿದ್ರೆ ಬಿಡ್ತಾರೆ ಮಂದಿ? ಕೇಳ್ತಾರಲ್ಲ, ಕೇಳಿ ಅವ್ರಿಗೇನು ದೃಢ ಆಗಲಿ. ಕೇಳಬೇಕು, ಕೇಳಿದ್ರೆ ದೃಢತೆ ಆಗ್ತದೆ. ಓಹೋ, ಹಿಂಗೇ ಬಂದರಾಗ್ಯದಪ್ಪ, ಹಿಂಗೇ ಇದ್ದಂಗೆ ಆಗ್ಯದ ಅನ್ನೋದು ಅವ್ರ ನಿಶ್ಚಯ ಆಯ್ತು ಅಂದ್ರೆ ಅವ್ರು ಕೇಳಿದ್ ಚಲೋ ಆಯ್ತು ಅಂತ ಸುಮಾರು ಆಯ್ತು, ಚಲೋನೇ ಆಯ್ತಲ್ಲ. ಅದಕ್ಕೆ ನಾವು ಯಾಕೆ ಹೇಳ್ತೀವಿ, ನಿರ್ಭಯವಾಗಿ ಮಠದ ವಿಷಯ ಬಂದಾಗ ನಿರ್ಭಯವಾಗಿ ಪಬ್ಲಿಕ್ನಲ್ಲಿ ನೋಡ್ರಿ ಖಾತೆಗಳಂತೀವಿ. ನೀವು ಕಣ್ಣಾರ ಕಂಡೀರಿ, ಯಾರನ್ನು ನೋಡಿದ್ರೆ ಇನ್ನೂ ಚಲೋನೇ ಆಯ್ತು, ಕೆಟ್ಟದಾಯ್ತು ನಮ್ಗೆ. ಹಾಗಾಗಿ ಈ ರೀತಿ ನಾವು ನಿಜವಾದ ಕಾರುಣ್ಯಗಳನ್ನು ಸುರಿಸಿ ನಿಜವಾದ ಯೋಗಿಗಳು ಆಗುತ್ತೀರಿ. ಪುಣ್ಯವಂತನಾದ ಧರ್ಮರಾಯನು ಯಾವುದೋ ಒಂದು ಸುಳ್ಳನ್ನು ಹೇಳಿದ ಕಾರಣದಿಂದ ನರಕಕ್ಕೆ ಹೋಗಬೇಕಾಯ್ತು. ನೋಡು ಕತೆ ಅಂತ ನಮ್ಗೆ ಗೊತ್ತದ. ಒಂದೇ ಒಂದು ಸುಳ್ಳು. ಅಶ್ವತ್ಥಾಮ ಹತೋ ಕುಂಜರ ಯುದ್ಧರಂಗದಲ್ಲಿ
ಇದು ಹೇಳೋದಕ್ಕೆ ಹೇಳ್ಬೇಕಂತನಲ್ಲ, ಪುಣ್ಯಾತ್ಮ ಹೇಳಿದ ಅನ್ನೋ ಒಂದು ಅಂದ, ಅದನ್ನು ಬಿಡಲಿಲ್ಲ ಅಂತ. ಹಾಗೆ ನರಕದ ಜನರೆಲ್ಲರೂ ಮತ್ತೆ ಅವನು ನರಕದೊಳಗೆ ಪ್ರವೇಶ ಮಾಡುತ್ತಲೇ ಅವನ ಪುಣ್ಯದ ಬಲದಿಂದ ನರಕದಲ್ಲಿರುವ ದುಃಖವು ಶಾಂತವಾಯ್ತಂತ ನೋಡ್ರಿ. ಈ ಪುಣ್ಯ ಇತ್ತಲ್ಲ, ಭಾಳ ಪುಣ್ಯ ಇತ್ತು, ಅದೊಂದು ಸಣ್ಣದಿತ್ತು, ಪ್ರವೇಶಕ್ಕಷ್ಟೇ ಸಂಬಂಧ ಇತ್ತು. ಪ್ರವೇಶ ಮತ್ತೆ ಸ್ವರ್ಗ ಕಾಣಲಿಲ್ಲ, ಸ್ವರ್ಗನೇ ಕಂಡಿತೇವೆ, ನರಕ ಕಾಣಲಿಲ್ಲ, ಒಂದು ನರಕ ದುಃಖಗಳು ಕಾಣಲಿಲ್ಲ, ಪುಣ್ಯ ಬಲ ಇತ್ತಲ್ಲ. ಹಾಗಾಗಿ ಇಲ್ಲಿ ನಮ್ಮ ಮೇಲೆ ದಯವಿಟ್ಟು ಇಲ್ಲಿಯೇ ಇದ್ದರೆ ಈ ನರಕವು ಸಹ ಸ್ವರ್ಗವಾಗುತ್ತದೆ ಎಂದು ಬೇಡಿಕೊಂಡರು ಆ ನರಕ ದುಃಖಿಗಳು. ಮರೆಯ ಇಲ್ಲೆದ್ದು ಬಿಡು, ನರಕ ಧೂಪ ತಪ್ಪಿ ಹೋಗ್ತಾವಂದ್ರೆ ನಿಮ್ಮ ಪಾಪವು ಹೊರಟು ಹೋಯಿತು, ಪುಣ್ಯದ ಫಲವನ್ನು ಭೋಗಿಸುವುದಕ್ಕೆ ಸ್ವರ್ಗಕ್ಕೆ ನಡೆಯಿರಿ ಎಂದು ಹೇಳಲು ಧರ್ಮರಾಯ, ಅಯ್ಯ ದೇವದೂತರೇ, ಈ ಜೀವನ ದುಃಖದ ನಿವಾರಣೆಗಾಗಿ ನಾನು ಇಲ್ಲಿಯೇ ಇರುತ್ತೇನೆ, ನನಗೆ ಸ್ವರ್ಗವೇ ಬೇಡ ಎಂದು ಹೇಳಿದರಂತೆ. ಯಾಕೆ ಹೇಳಿದ ಅಂದರೆ, ಧರ್ಮರಾಯರು ಇನ್ನೊಬ್ಬರ ಸುಖಕ್ಕಾಗಿ ಸ್ವರ್ಗವನ್ನೇ ಬಿಟ್ಟು ನರಕವನ್ನು ಅನುಭವಿಸಿದ್ರು. ಯಾರಿಗೋಸ್ಕರ? ತನಗೋಸ್ಕರ ಅಲ್ಲ, ಅವರು ಉದ್ಧಾರ ಆಗ್ತಾರೆ ಅಂದ್ರೆ ಇಲ್ಲೇ ಬಂದ ಕರುಣೆ. ಆದುದರಿಂದ ನಿಜವಾದ ವೇದಾಂತಿಗಳಾಗಬೇಕೆಂದು ಬಯಸುವವರು ಸರ್ವಂ ಖಲ್ವಿದಂ ಬ್ರಹ್ಮ, ಈ ರೀತಿ ಸರ್ವಭೂತಗಳಲ್ಲಿ ತನ್ನಂತೆ ನೋಡುತ್ತಾನೆ, ನೋಡಿದಂತೆ ನುಡಿಯುತ್ತಾನೆ, ನುಡಿದಂತೆ ನಡೆಯುತ್ತಾನೆ. ಹೀಗೆ ದಯೆಯಿಂದ ಕೂಡಿದವರಾಗಬೇಕು. ಇವರೇ ಗೀತೆಯ ದೃಷ್ಟಿಯಿಂದ ಶ್ರೇಷ್ಠರು. ಯಾರು ಶ್ರೇಷ್ಠಪ್ಪ ಅಂದರೆ ಭಗವದ್ಗೀತೆ, ಬ್ರಹ್ಮಸೂತ್ರ, ವೇದಾಂತಗಳ ದೃಷ್ಟಿ ಏನಂದರೆ ಇದೇ ರೀತಿ ಆದ ನೋಡ್ರಿ. ಕೊನೆಯದು ಏನದು, ಎಲ್ಲ ತಿಳಿದು ಎಲ್ಲ ಮಾಡೋದು ಎಲ್ಲ ಬಿಟ್ಟು ನಾವು ಯಾವತ್ತು ಎಲ್ಲಿವರೆಗೂ ದೇಹ ನಾನು ಅಲ್ಲ ಅಂತ ದೇಹದ ಮೇಲೆ ಪರಮ ವೈರಾಗ್ಯ ಬರಂಗಿಲ್ಲ, ಅಲ್ಲಿವರೆಗೂ ಅವನು ವೇದಾಂತನೇ ಹೇಳಿ ಸಿದ್ಧಾಂತನೇ ಹೇಳಿ ಏನು ಹೇಳಿದ್ರು ಕೂಡ ಅವನು ಭ್ರಷ್ಟನೇ ವಿನ ಶ್ರೇಷ್ಠ ಆಗೋದಿಲ್ಲ. ಹೆಂಗಾಗ್ತಾರೆ? ತನು ಭಾವ ಅಳಿಯೇ ಸರ್ವ ದುಃಖದ ಕೇಳು, ಎಲ್ಲ ದುಃಖ ನಾಶ ಆಗ್ಬೇಕಾದ್ರೆ ಶರೀರ ಹೋಗ್ಬೇಕಂತ ಹೀಗೆ ಹೇಳ್ತಾ ಬಂದರು. ಇಲ್ಲಿಗೆ ಸಮಯ ಆಗ್ಯದ, ಮತ್ತೆ ನಾಳೆ ದಿನ ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಭೈ ಮಾರುಡ ಗುರುವಾಗಿ. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಭೈ ಮಾರುಡ ಗುರುವಾಗಿ. ಅಂಗಲಿಂಗವೇ ಆಯ್ತು ನಿನ್ನಯ ಸಂಗದಿಂದಲೇ ಸೇವೆಗೈದು, ಭಂಗವಾಯಿತು ಎನ್ನ ಮೋಹವು ಮಂಗಲಾಯಿತು ಎನ್ನ ಮನವೋ. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರುಡ ಗುರುವಾಗಿ. ನೀನು ಜನಿಸಿದಿ ಗರಗಪುರದೊಳಗೆ ಮಾತಾಯಿಯೊಳಗೆ ತನ್ನ ತಿಳಿಯುವ ಆಶೆ ಮನದೊಳಗೆ. ನೀನು ಜನಸಿದಿ ಗರಗಪುರದೊಳಗೆ ಮಾತಾಯ ಒಳಗೆ ತನ್ನ ತಿಳಿಯುವ ಆಶೆ ಮನದೊಳಗೆ. ಮನದ ಮೈಲಿಗೆ ಕಳೆದು ಹೋಗಲು ನಾನು ಎನ್ನುವ ಅರ್ಥವರಿಯಲು ಬಾನು ತೆರದೆ ಒಳೆವ ಸದ್ಗುರು ಸಿದ್ಧ ಗುರುವಿನ ಪಾದ ಪಿಡಿದೆ. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರುಡ ಗುರುವಾಗಿ. ಬ್ರಹ್ಮನಿರುವನು ಜಗದ ತುಂಬೆಲ್ಲ, ಅವನಿಲ್ಲದಿಲ್ಲ ಅಮ್ಮುನಳಿಯದೆ ತಿಳಿಯ ಕಳವಲ್ಲ. ಬ್ರಹ್ಮನಿರುವನು ಜಗದ ತುಂಬೆಲ್ಲ,
ಅವನಿಲ್ಲದಿಲ್ಲ ಅಮ್ಮು ಅಳಿಯದೆ ತಿಳಿವ ಕಳವಲ್ಲ ಸುಮ್ಮನಾಗದು ತನಗೆ ಮುಕ್ತಿಯೊದೆಂಬಿ ಶ್ರುತಿ ಗುರು ಶಾಸ್ತ್ರ ಯುಕ್ತಿಯೋ ಬೊಮ್ಮನರದೋ ಧನ್ಯರಾದೆ ನಮ್ಮ ಗುರು ಶಿವಪುತ್ರ ದಯದಿ ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರೋಡ ಗುರುವಾಗಿ ತುಂಗಮೈ ಮಾರೋಡ ಗುರುವಾಗಿ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ಪಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್